Hi friends, today I am going to discuss about the second PU biology question paper of 2015 March. So this was asked by the PU board of Karnataka. If you like this channel, you can share it with your friends and also subscribe for this channel. So remember to press the bell icon to receive regular notification. So here what you have to remember is the question paper. It consists of 4 parts, A, B, C and D. So part D consists of 2 sections, that is section 1 and section 2. All the parts are compulsory. So and diagrams has to be drawn wherever necessary. And if you don't have any labeling to the diagrams, you don't get marks allocated for it. So part A will proceed with, that is answer the following questions in one word or in one sentence each. So what is biomagnification? ಇಲ್ಲಿ ಕೇಳಿರುವಂಥ ಪ್ರಶ್ನೆ ಬಯೋಮ್ಯಾಗ್ನಿಫಿಕೇಷನ್ ಡೆಫಿನೇಷನ್ ಕೇಳಿದ್ದಾರೆ. ಸೊ ನಾವಿಲ್ಲಿ ಬರಿಬೇಕಾಗಿರುವಂಥ ಉತ್ತರ ಇದಕ್ಕೆ. ಸೊ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಟಾಕ್ಸಿಕ್ಯಾಂಟ್ ಆ್ಯಂಡ್ ಅಟ್ ಸಕ್ಸಸಿವ್ ಟ್ರೋಫಿಕ್ ಲೆವೆಲ್ಸ್, ಇದನ್ನು ಬರಿಬೇಕಾಗುತ್ತೆ. ಇನ್ಕ್ರೀಸ್ ಕಾನ್ಸಂಟ್ರೇಷನಲ್ಲಿ ಇನ್ಕ್ರೀಸ್ ಆಗುತ್ತೆ ಮತ್ತು ಈ ವಿಷತನ್ಮದ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಪ್ರತಿಯೊಂದು ಟ್ರೋಫಿಕ್ ಲೆವೆಲಲ್ಲೂ. ಸೊ ಅದನ್ನು ನಾವು ಬಯೋಮ್ಯಾಗ್ನಿಫಿಕೇಷನ್ ಅಂತೀವಿ. ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಟಾಕ್ಸಿಕೆಂಟ್ ಅಟ್ ಸಕ್ಸಸಿವ್ ಟ್ರೋಫಿಕ್ ಲೆವೆಲ್ಸ್. ನೇಮ್ ಅ ಕಾಸೇಟಿವ್ ಆರ್ಗ್ಯಾನಿಸಮ್ ಆಫ್ ನಿಮೋನಿಯಾ. ಈ ನಿಮೋನಿಯಾ ಕಾಯಿಲೆನ ಮಾಡೋವಂಥ ಕ್ರಿಮಿ ಬಗ್ಗೆ ನಾವು ಬರಿಬೇಕಾಗುತ್ತೆ. ಸೊ ದಿ ನೇಮ್ ಇಸ್, ನೀವು ಇದರ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ ಅಥವಾ ಈಮೋಫೈಲಸ್ ಇನ್ಫ್ಲೂಯೆನ್ಸೆ ಅನ್ನೋದನ್ನು ಬರೆದ್ರೆ ನಿಮಗೊಂದು ಮಾರ್ಕ್ ಸಿಗುತ್ತೆ. ಯಾವುದಾದ್ರು ಒಂದನ್ನು ಬರಿಬೋದು. ಸೊ ಯು ಕ್ಯಾನ್ ರೈಟ್ ಇದರ್ ಆಸ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ ಆರ್ ಈಮೋಫೈಲಸ್ ಇನ್ಫ್ಲೂಯೆನ್ಸೆ. ಮೂರನೇ ಪ್ರಶ್ನೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅಡ್ಯಾಪ್ಟಿವ್ ರೇಡಿಯೇಷನ್. ಇದಕ್ಕೆ ಅಡ್ಯಾಪ್ಟಿವ್ ರೇಡಿಯೇಷನ್ಗೆ ಒಂದು ಉದಾಹರಣೆ ಕೊಡೋದಕ್ಕೆ ಹೇಳಿದ್ದಾರೆ. ಎಕ್ಸಾಂಪಲ್, ಇದಕ್ಕೆ ಉತ್ತರ ಬಂದು ಡಾರ್ವಿನ್ಸ್ ಫಿಂಚರ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಡ್ಯಾಪ್ಟಿವ್ ರೇಡಿಯೇಷನ್. ಬರೀ ಡಾರ್ವಿನ್ಸ್ ಫಿಂಚರ್ಸ್ ಅಂತ ಬರೆದ್ರೆ ಸಾಕಾಗುತ್ತೆ. ನಾಲ್ಕನೇ ಪ್ರಶ್ನೆ, ಡಿಫೈನ್ ಪಾರ್ಥೆನೋಜೆನೆಸಿಸ್. ಪಾರ್ಥೆನೋಜೆನೆಸಿಸ್ ಅಂದರೆ ಏನು? ಸೊ ಪಾರ್ಥೆನೋಜೆನೆಸಿಸ್ ಡೆವಲಪ್ಮೆಂಟ್ ನೀವು ಬರಿಬೇಕಾಗುತ್ತೆ. ಡೆವಲಪ್ಮೆಂಟ್ ಆಫ್ ನ್ಯೂ ಆರ್ಗ್ಯಾನಿಸಮ್ ಫ್ರಮ್ ಫೀಮೇಲ್ ಗ್ಯಾಮೆಟ್ ವಿತೌಟ್ ಫರ್ಟಿಲೈಸೇಷನ್ ಈಸ್ ಕಾಲ್ಡ್ ಆಸ್ ಪಾರ್ಥೆನೋಜೆನೆಸಿಸ್. ಸೊ ಫರ್ಟಿಲೈಸೇಷನ್ ಆಗದೆ ಉದ್ಭವವಾಗುವಂಥ ಒಂದು ಹೊಸ ಆರ್ಗ್ಯಾನಿಸಮ್ನ ನಾವು ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ಡೆವಲಪ್ಮೆಂಟ್ ಆಫ್ ನ್ಯೂ ಆರ್ಗ್ಯಾನಿಸಮ್ಸ್ ಫ್ರಮ್ ಫೀಮೇಲ್ ಗ್ಯಾಮೆಟ್ ವಿತೌಟ್ ಫರ್ಟಿಲೈಸೇಷನ್ ಇಸ್ ಪಾರ್ಥೆನೋಜೆನೆಸಿಸ್. ಐದನೇ ಪ್ರಶ್ನೆ ಬಂದು, ಪಪಾಯ ಪ್ಲಾಂಟ್ ಎಕ್ಸಿಬಿಟ್ಸ್ ಝೀನೋಗ್ಯಾಮಿ ಓನ್ಲಿ, ವೈ? ಪಪಾಯ ಗಿಡದಲ್ಲಿ ಝೀನೋಗ್ಯಾಮಿ ಅನ್ನೋದು ಮಾತ್ರ ಇದೆ, ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪಪಾಯ ಗಿಡ ಬಂದು ಡೈಯೇಷಿಯಸ್ ಅಂದರೆ ಮೇಲ್ ಪ್ಲ್ಯಾಂಟ್ ಮತ್ತು ಫೀಮೇಲ್ ಪ್ಲ್ಯಾಂಟ್ ಸಪ್ರೇಟ್ ಆಗಿರುತ್ತೆ. ಅದು ಒಂದು ಕಾರಣ ಝೀನೋಗ್ಯಾಮಿ ಆಗೋದಕ್ಕೆ. ಸೊ ಮತ್ತು ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಡೆವಲಪ್ಡ್ ಇನ್ ಡಿಫ್ರೆಂಟ್ ಫ್ಲವರ್ಸ್. ಸೊ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಇದನ್ನು ಝೀನೋಗ್ಯಾಮಿ ಅಂತ ಕರಿತೀವಿ. ಸೊ ಡೈಯೇಷಿಯಸ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಡೆವಲಪ್ಡ್ ಇನ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್. ಇದಕ್ಕೆ ಉತ್ತರ ಬಂದಿದೆ, ಬರಿಬೇಕಾಗುತ್ತೆ ನೀವು. ಆರನೇ ಪ್ರಶ್ನೆ, ವಾಟ್ ಈಸ್ ಡೆಟ್ರೈಟಸ್? ಡೆಟ್ರೈಟಸ್ ಅಂದರೆ ಏನು? ಸೊ ಅದಕ್ಕೆ ಉತ್ತರ ಬಂದು ಡೆಡ್ ಮ್ಯಾಟರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಫೀಕಲ್ ಮ್ಯಾಟರ್ ಆರ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇದು ಸತ್ತಿರೋಂಥ ಗಿಡಗಳು ಮತ್ತು ಮರಗಳು ಮತ್ತು ಪ್ರಾಣಿಗಳು ಇನ್ಕ್ಲೂಡಿಂಗ್ ಫೀಕಲ್ ಮ್ಯಾಟರ್ ಅಥವಾ ಸತ್ತಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ ಇದ್ದರೆ ಆ ಡೆಫಿನೇಷನ್ನ ನಾವು ಡೆಟ್ರೈಟಸ್ ಅಂತ ಕರಿತೀವಿ. ಡೆಡ್ ಮ್ಯಾಟರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಫೀಕಲ್ ಮ್ಯಾಟರ್ ಆರ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಏಳನೇ ಪ್ರಶ್ನೆ, ಮೆನ್ಷನ್ ದ ಯೂಸ್ ಆಫ್ ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನ್ ಎ ಇದರ ಉಪಯೋಗ ಎಲ್ಲಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಟ್ ಈಸ್ ಯೂಸ್ಡ್ ಆ್ಯಸ್ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಸೊ ಸೈಕ್ಲೋಸ್ಪೋರಿನ್ ಬಂದು ಇಮ್ಯೂನನ್ನು ಸಪ್ರೆಸ್ ಮಾಡೋ ಅಂಥ ಒಂದು ಏಜೆಂಟಾಗಿ ಉಪಯೋಗ ಮಾಡ್ತಾರೆ. ಸೊ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಎಂಟನೇ ಪ್ರಶ್ನೆ, ನೇಮ್ ದಿ ಪ್ಲ್ಯಾಂಟ್ ಫ್ರಮ್ ವಿಚ್ ಕೊಕೈನ್ ಇಸ್ ಒಬ್ಟೈನ್. ಯಾವ ಗಿಡದಿಂದ ಕೊಕೈನನ್ನು ನಾವು ಒಬ್ಟೈನ್ ಮಾಡ್ತೀವಿ, ನಾವು ಪಡೀತೀವಿ? ಆ ಗಿಡದ ಹೆಸರು ಬರೀಬೇಕಾಗತ್ತೆ. ಎರಿಥ್ರೋಸೈಲಾನ್ ಕೋಕೋ ಇಸ್ ದಿ ಪ್ಲ್ಯಾಂಟ್ ಫ್ರಮ್ ವಿಚ್ ಕೊಕೈನ್ ಇಸ್ ಒಬ್ಟೈನ್. ಒಂಬತ್ತನೇ ಪ್ರಶ್ನೆ, ಮೆನ್ಷನ್ ದಿ ಟೆಕ್ನಿಕ್ ಯೂಸ್ ಟು ಸಪರೇಟ್ DNA ಫ್ರ್ಯಾಗ್ಮೆಂಟ್ಸ್ ಇನ್ recombinant DNA technology.
ಈ ಡಿ ಎನ್ ಎ ಫ್ರ್ಯಾಗ್ಮೆಂಟ್ಸ್ನ ಯಾವ ಟೆಕ್ನಿಕ್ ಮೂಲಕ ನಾವು ಅದನ್ನು ಸಪ್ರೇಟ್ ಮಾಡ್ತೀವಿ ಈ ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿಯಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಆ ಟೆಕ್ನಿಕ್ ಬಂದು ನಾವು ಉಪಯೋಗ ಮಾಡುವಂಥ ಟೆಕ್ನಿಕ್ ಜೆಲ್ ಎಲೆಕ್ಟ್ರೋಫೋರಸಿಸ್ ಮೂಲಕ ನಾವು ಡಿ ಎನ್ ಎ ಫ್ರ್ಯಾಗ್ಮೆಂಟ್ಸ್ನ ಸಪ್ರೇಟ್ ಮಾಡ್ತೀವಿ. ಸೊ ಯೂಸಿಂಗ್ ಜೆಲ್ ಎಲೆಕ್ಟ್ರೋಫೋರಸಿಸ್ ವಿ ಆರ್ ಸಪ್ರೇಟಿಂಗ್ ದಿ ಡಿ ಎನ್ ಎ ಫ್ರ್ಯಾಗ್ಮೆಂಟ್ಸ್ ಇನ್ ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. 10ನೇ ಪ್ರಶ್ನೆ, ವೈ ಇಸ್ ಆಕ್ಸಿಟೋಸಿನ್ ನೆಸಸರಿ ಫಾರ್ ಪಾರ್ಟ್ಯೂರೇಷನ್? ಸೊ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನು ಯಾವ ಕಾರಣಕ್ಕೆ ಬೇಕಾಗಿದೆ ಪಾರ್ಟ್ಯೂರೇಷನ್, ಅದು ಗಿವಿಂಗ್ ಬರ್ತ್ ಟು ಯಂಗ್ ಒನ್ ಟೈಮಲ್ಲಿ ಈ ಆಕ್ಸಿಟೋಸಿನ್ ಯಾಕೆ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಉತ್ತರ ಬಂದು ಇಟ್ ಇಂಡ್ಯೂಸಸ್ ಕಾಂಟ್ರಾಕ್ಷನ್ ಆಫ್ ಯೂಟರೈನ್ ಮಸಲ್ಸ್. ಆ ಯೂಟರೈನ್ ಮಸಲ್ಸ್ ಕಾಂಟ್ರಾಕ್ಟ್ ಆಗೋದರಿಂದ ಮಗು ತಾಯಿಯ ದೇಹದಿಂದ ಆಚೆ ಬರುವಂಥ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ಅದನ್ನೇ ನಾವು ಪಾರ್ಟ್ಯೂರೇಷನ್ ಅಂತ ಕರಿತೀವಿ. ಇಟ್ ಇಂಡ್ಯೂಸಸ್ ಕಾಂಟ್ರಾಕ್ಷನ್ ಆಫ್ ಯೂಟರೈನ್ ಮಸಲ್ಸ್. ಈಗ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಅಲ್ಲಿ ಕೇಳಿರುವಂಥದ್ದು ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್. ಯಾವುದಾದರೂ 5 ಪ್ರಶ್ನೆಗಳನ್ನ ನೀವು ಉತ್ತರಿಸಬೇಕಾಗತ್ತೆ. 8 ಪ್ರಶ್ನೆಗಳಿರುತ್ತೆ. ಇದನ್ನು 3 ಅಥವಾ 5 ವಾಕ್ಯಗಳಲ್ಲಿ ಬರೀಬೇಕಾಗತ್ತೆ. ಸೊ ಮತ್ತು ಚಿತ್ರಗಳು ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಿ ನೀವು ಬರೀಬೇಕಾಗತ್ತೆ, ಡ್ರಾ ಮಾಡಬೇಕಾಗತ್ತೆ. ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 to 5 ಸೆಂಟೆನ್ಸಸ್ ಈಚ್ ವೆನೆವರ್ ಅಪ್ಲಿಕಬಲ್, ವೇರೆವರ್ ಅಪ್ಲಿಕಬಲ್. ಈಗ ಮೊದಲನೇ ಪ್ರಶ್ನೆ ಅವ್ರು ಕೇಳಿರುವಂಥದ್ದು ವ್ಯತ್ಯಾಸಗಳು ಕೇಳಿದ್ದಾರೆ ಮೆನ್ಸ್ಟ್ರಸ್ ಸೈಕಲ್ ಆ್ಯಂಡ್ ಎಸ್ಟ್ರಸ್ ಸೈಕಲಲ್ಲಿ. ಸೊ ದೇ ಹ್ಯಾವ್ ಆಸ್ಕ್ಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೆನ್ಸ್ಟ್ರುವಲ್ ಸೈಕಲ್ ಆ್ಯಂಡ್ ಎಸ್ಟ್ರಸ್ ಸೈಕಲ್. ಅದರ ಉತ್ತರ ಬಂದು ಇಲ್ಲಿದೆ. 11ನೇ ಪ್ರಶ್ನೆಗೆ ಉತ್ತರ ಬಂದು ಸೊ ಮೆನ್ಸ್ಟ್ರುವಲ್ ಸೈಕಲ್ ಅನ್ನೋದು ಸೈಕ್ಲಿಕ್ ಚೇಂಜಸ್ ಡ್ಯೂರಿಂಗ್ ರೀಪ್ರೊಡಕ್ಷನ್ ಇನ್ ಪ್ರೈಮೇಟ್ಸ್. ಅದನ್ನು ನಾವು ಮೆನ್ಸ್ಟ್ರುವಲ್ ಸೈಕಲ್ ಅಂತ ಕರಿತೀವಿ. ಪ್ರೈಮೇಟ್ಸಲ್ಲಿ ನಾವು ಅದನ್ನು ಮೆನ್ಸ್ಟ್ರುವಲ್ ಸೈಕಲ್ ಅಂತೀವಿ. ಸೈಕ್ಲಿಕ್ ಚೇಂಜಸ್ ಇನ್ ನಾನ್ ಪ್ರೈಮೇಟ್ಸ್ ಇಸ್ ಎಸ್ಟ್ರಸ್ ಸೈಕಲ್. ನಾನ್ ಪ್ರೈಮೇಟ್ಸ್ ಆಗಿದ್ದಲ್ಲಿ ಆ ಸೈಕ್ಲಿಕ್ ಚೇಂಜಸ್ ಆಗುತ್ತಲ್ಲ ಅದನ್ನು ನಾವು ಎಸ್ಟ್ರಸ್ ಸೈಕಲ್ ಅಂತ ಕರಿತೀವಿ. ಸೊ 12ನೇ ಪ್ರಶ್ನೆ ಅವ್ರು ಕೇಳಿರೋವಂಥದ್ದು ಮೆನ್ಷನ್ ಎನಿ 4 ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. 4 ಯಾವುದಾದರೂ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ಬರೆಯೋದಕ್ಕೆ ಹೇಳಿದ್ದಾರೆ. ಇಲ್ಲಿ ನೀವು ಬರೆಯುವಂಥ ಎಕ್ಸಾಂಪಲ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದನ್ನು ಬರೀಬೋದು. ಅದಲ್ಲದೆ ಇಲ್ಲಿ ಕೊಟ್ಟಿರುವಂಥದ್ದು ಯಾವುದೇ ಬರೆದರೂ ನಿಮಗೆ ಸಿಗುತ್ತೆ. ಗೊನೇರಿಯಾ, ಸೈಫಲಸ್, ಜೆನೈಟಲ್ ಹರ್ಪಸ್, ಕ್ಲಾಮಿಡಿಯಾಸಿಸ್, ಜೆನೈಟಲ್ ವಾರ್ಡ್ಸ್, ಟ್ರೈಕೋಮೋನಿಯಾಸಿಸ್, ಹೆಪಟೈಟಿಸ್ ಬಿ, ಏಡ್ಸ್ ಇವೆಲ್ಲ ಕೂಡ ಸೆಕ್ಷುಯಲಿ ಟ್ರಾನ್ಸ್ಮಿಟ್ ಆಗುವಂಥ ಕಾಯಿಲೆಗಳು. ಗೊನೇರಿಯಾ, ಸೈಫಲಸ್ ಯಾವುದಾದ್ರು 4 ಬರೀಬೋದು ಇದರಲ್ಲಿ. ಗೊನೇರಿಯಾ, ಸೈಫಲಸ್, ಜೆನೈಟಲ್ ಹರ್ಪಿಸ್, ಕ್ಲಾಮಿಡಿಯಾಸಿಸ್, ಜೆನೈಟಲ್ ವಾರ್ಡ್ಸ್, ಟ್ರೈಕೋಮೋನಿಯಾಸಿಸ್, ಹೆಪಟೈಟಿಸ್ ಬಿ ಅಥವಾ ಏಡ್ಸ್ ಯಾವುದಾದ್ರು 4 ಬರೀಬೋದು. ಅರ್ಧ ಮಾರ್ಕ್ ಇರುತ್ತೆ ಪ್ರತಿಯೊಂದಕ್ಕೂ. 13ನೇ ಪ್ರಶ್ನೆ ಟಿ ಆರ್ ಎನ್ ಎ ಇಸ್ ಆನ್ ಅಡ್ಯಾಪ್ಟರ್ ಮಾಲಿಕ್ಯೂಲ್. ಕಮೆಂಟ್. ಟಿ ಆರ್ ಎನ್ ಎ ಅನ್ನೋದು ಒಂದು ಅಡ್ಯಾಪ್ಟರ್ ಮಾಲಿಕ್ಯೂಲ್. ಅದರ ಬಗ್ಗೆ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಉತ್ತರ ಬಂದು 13ನೇ ಪ್ರಶ್ನೆಗೆ ಟಿ ಆರ್ ಎನ್ ಎ ಹ್ಯಾಸ್ ಆನ್ ಆ್ಯಂಟಿಕೋಡಾನ್ ಲೂಪ್ ದಟ್ ಹ್ಯಾಸ್ 3 ಸ್ಪೆಸಿಫಿಕ್ ಬೇಸಸ್ ಕಾಂಪ್ಲಿಮೆಂಟ್ರಿ ಟು ದಿ ಕೋಡ್. ಟಿ ಆರ್ ಎನ್ ಎನಲ್ಲಿ ಆ್ಯಂಟಿಕೋಡಾನ್ ಲೂಪಲ್ಲಿ 3 ಬೇಸಸ್ ಇರುತ್ತೆ. ಅದು ಕಾಂಪ್ಲಿಮೆಂಟ್ರಿ ಟು ದಿ ಕೋಡ್, ಅದಕ್ಕೆ ಅದನ್ನು ಆ್ಯಂಟಿಕೋಡಾನ್ ಅಂತೀವಿ. ಸೊ ಕೋಡ್ ಬಂದು ಎಮ್ ಆರ್ ಎನ್ ಎನಲ್ಲಿ ಇರುತ್ತೆ. ಸೊ ಬಟ್ ಟಿ ಆರ್ ಎನ್ನಲ್ಲಿ ಇರುವಂಥದ್ದು ಆಪೋಸಿಟ್ ಟು ದಿಸ್ ಕೋಡ್, ಕಾಂಪ್ಲಿಮೆಂಟ್ರಿ ಟು ದಿಸ್ ಕೋಡ್. ಸೊ ಅದಕ್ಕೆ ಅದನ್ನು ಆ್ಯಂಟಿಕೋಡಾನ್ ಅಂತೀವಿ. ಸೊ ಟಿ ಆರ್ ಎನ್ ಎನಲ್ಲಿ ಇನ್ನೊಂದು ಏನಿದೆ ಅಂದರೆ ಇಟ್ ಆಲ್ಸೋ ಹ್ಯಾಸ್ ಎನ್ ಅಮೈನೋ ಆ್ಯಸಿಡ್ ಅಕ್ಸೆಪ್ಟಾರೇಟ್ ಟು ವಿಚ್ ಅಮೈನೋ ಆ್ಯಸಿಡ್ ಬೈಂಡ್ಸ್. ಒಂದು ಅಮೈನೋ ಆ್ಯಸಿಡ್ ಅಕ್ಸೆಪ್ಟಾರ್ ಆರ್ಮ್ ಅಂತ ಇರುತ್ತೆ. ಎಲ್ಲಿ ಈ ಅಮೈನೋ ಆ್ಯಸಿಡ್ ಬಂದು ಅಲ್ಲಿ ಜೋಡಣೆ ಆಗುತ್ತೆ, ಇಟ್ ಬೈಂಡ್ಸ್ ಟು ದಿಸ್ ಅಮೈನೋ ಆ್ಯಸಿಡ್ ಅಕ್ಸೆಪ್ಟಾರ್ ಆರ್ಮ್. 3ನೇ ಪಾಯಿಂಟು ಟಿ ಆರ್ ಎನ್ ಎಗಳು ಸ್ಪೆಸಿಫಿಕ್ ಫಾರ್ ಈಚ್ ಅಮೈನೋ ಆ್ಯಸಿಡ್. ಸೊ ಟಿ ಆರ್ ಎನ್ ಎಸ್ ಆರ್ ಸ್ಪೆಸಿಫಿಕ್ ಫಾರ್ ಈಚ್ ಅಮೈನೋ ಆ್ಯಸಿಡ್ಸ್. ಈ 3 ಪಾಯಿಂಟ್ಗಳು ಬರೋದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. 14ನೇ ಪ್ರಶ್ನೆ ಬೆನೈನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್ ಟ್ಯೂಮರ್ ಬಗ್ಗೆ ಇರುವಂಥ ವ್ಯತ್ಯಾಸಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೆನೈನ್ ಟ್ಯೂಮರ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್. ಸೊ ಬೆನೈನ್ ಟ್ಯೂಮರ್ ಇಸ್ ನಾರ್ಮಲಿ ಕನ್ಫೈನ್ಡ್ ಟು ದೇರ್ ಒರಿಜಿನಲ್ ಲೊಕೇಶನ್ ಆ್ಯಂಡ್ ಡು ನಾಟ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್. ಈ ಬೆನೈನ್ ಟ್ಯೂಮರ್ ಅನ್ನೋದು ಒಂದು ಕಡೆ ಶೇಖರಣೆ ಆಗಿರುತ್ತೆ ಮತ್ತು ಇದು ದೇಹದ ಬೇರೆ ಕಡೆಗಳಿಗೆ ಹಬ್ಬಲ್ಲ. ಸೊ ಅದನ್ನು ಬೆನೈನ್ ಟ್ಯೂಮರ್ ಅಂತ ಕರಿತೀವಿ. ಬೆನೈನ್ ಟ್ಯೂಮರ್ ಇಸ್ ನಾರ್ಮಲಿ ಕನ್ಫೈನ್ಡ್ ಟು ದೇರ್ ಒರಿಜಿನಲ್ ಲೊಕೇಶನ್ ಆ್ಯಂಡ್ ಡು ನಾಟ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್. Malignant tumor is neoplastic, invading and damaging the surrounding tissue.
ಆದರೆ ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅದು ನಿಯೋಪ್ಲಾಸ್ಟಿಕ್ ಆಗಿರುತ್ತೆ, ಹೊಸ ಕ್ಯಾನ್ಸರಸ್ ಸೆಲ್ಸ್ ಇರುತ್ತೆ. ಇದು ದೇಹದ ಬೇರೆ ಕಡೆ ಎಲ್ಲ ಹಬ್ಬಿ ಅಲ್ಲೆಲ್ಲ ಕಾಯಿಲೆಗಳು ಈ ಕ್ಯಾನ್ಸರಸ್ ಸೆಲ್ಸ್ ಹಬ್ಬುತ್ತೆ. ಅದಕ್ಕೆ ಅದನ್ನು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತಾರೆ. ಬೆನೈನ್ ಅನ್ನೋದು ಒಂದೇ ಕಡೆ ಸೀಮಿತವಾಗಿರುತ್ತೆ, ಮ್ಯಾಲಿಗ್ನೆಂಟ್ ಟ್ಯೂಮರ್ ದೇಹದ ಎಲ್ಲ ಕಡೆ ಹಬ್ಬುತ್ತೆ. ಇನ್ನೊಂದು ವ್ಯತ್ಯಾಸ ಏನು ಬರಿಬೋದಂದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಎಲ್ಲ ಕಡೆಗೂ ಹಬ್ಬುತ್ತೆ, ಅದನ್ನು ನಾವು ಬರೀಬೋದು. ಸೊ 15ನೇ ಪ್ರಶ್ನೆ ಕೇಳಿರೋದು ಇಲ್ಲಿ, ಲಿಸ್ಟ್ ಎನಿ 4 ಹಾರ್ಮೋನ್ಸ್ ಸೆಕ್ರೀಟೆಡ್ ಬೈ ಪ್ಲಾಸೆಂಟಾ. 4 ಯಾವುದಾದ್ರೂ ಹಾರ್ಮೋನ್ಸನ್ನು ಬರೀರಿ, ಪ್ಲಾಸೆಂಟಾಯಿಂದ ಉದ್ಭವ ಆಗುವಂಥ 4 ಹಾರ್ಮೋನ್ಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ 5 ಇದೆ, ಅದರಲ್ಲಿ ಯಾವುದಾದ್ರೂ 4 ಬರಿಬೋದು ನೀವು. ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್ HCG, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ HPL, ಹೆಸ್ಟ್ರೋಜನ್ಸ್, ಪ್ರೊಜೆಸ್ಟ್ರೋಜನ್ಸ್, ರಿಲ್ಯಾಕ್ಸಿನ್. ಇವು 4 ಹಾರ್ಮೋನ್ಸ್ ಈ ಪ್ಲಾಸೆಂಟಾಯಿಂದ ಉದ್ಭವ ಆಗುವಂಥ ಹಾರ್ಮೋನ್. ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಪಿನ್ HCG ಅಂತ ನೆನ್ಪಿಟ್ಕೊಳ್ಳಿ, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ HPL, ಹೆಸ್ಟ್ರೋಜನ್ಸ್, ಪ್ರೊಜೆಸ್ಟ್ರೋಜನ್ಸ್, ರಿಲ್ಯಾಕ್ಸಿನ್. ಇವು ಹಾರ್ಮೋನ್ಸ್ ಈ ಪ್ಲಾಸೆಂಟಾಯಿಂದ ಸಿಂಥಸೈಸ್ ಆಗುವಂಥ ಹಾರ್ಮೋನ್ಸ್. ಈಗ 16ನೇ ಪ್ರಶ್ನೆ, ವಾಟ್ ಆರ್ ದಿ ಕನ್ಕ್ಲೂಷನ್ಸ್ ಡ್ರಾನ್ ಬೈ TH ಮಾರ್ಗನ್ ಫ್ರಮ್ ದಿ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಇನ್ ಡ್ರೋಸೋಫಿಲಾ ವಿತ್ ರೆಸ್ಪೆಕ್ಟ್ ಟು ಲಿಂಕೇಜ್. ಏನು ಕನ್ಕ್ಲೂಷನ್ ಬಂದರು TH ಮಾರ್ಗನ್ ಅವರು ಈ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟು ಡ್ರೋಸೋಫಿಲಾನಲ್ಲಿ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಲಿಂಕೇಜ್ ಏನು ಪರಿಹಾರಕ್ಕೆ ಬಂದರು ಅಥವಾ ಕನ್ಕ್ಲೂಷನ್ಸ್ ಏನಂತ ಬಂದರು. ಸೊ ದಿ ಫಿಸಿಕಲ್ ಅಸೋಸಿಯೇಷನ್ ಆಫ್ 2 genes is linkage and non-parental combination is recombination. ಸೊ 2 ಫಿಸಿಕಲಾಗಿ ಅಸೋಸಿಯೇಟ್ ಆಗಿರುವಂಥ 2 ಜೀನು ಲಿಂಕೇಜ್ ಅಂತ ತೊಗೊಳ್ತೀವಿ, ಮತ್ತು ನಾನ್ ಪೇರೆಂಟಲ್ ಯಾವುದು ಪೇರೆಂಟ್ಗೆ ಸಂಬಂಧವಿಲ್ವೋ ಆ ಕಾಂಬಿನೇಷನ್ನ ನಾವು ರೀಕಾಂಬಿನೇಷನ್ ಅಂತ ಕರಿತೀವಿ. ಮತ್ತು ಇನ್ನು ಇಲ್ಲಿ ಉತ್ತರದಲ್ಲಿ ವೆನ್ ಜೀನ್ಸ್ ಆರ್ ಲೂಸ್ಲಿ ಲಿಂಕ್ ದೇ ಶೋ ಹೈಯರ್ ರೀಕಾಂಬಿನೇಷನ್. ಈಗ ಜೀನ್ಸ್ಗಳೆಲ್ಲ ತುಂಬ ಒಟ್ಟೊಟ್ಟಾಗಿಲ್ಲದೆ ಲೂಸಾಗಿ ಲಿಂಕ್ ಆಗಿದರೆ ಹೈಯರ್ ರೀಕಾಂಬಿನೇಷನ್ ಇರುತ್ತೆ. ಆ್ಯಂಡ್ ವೆನ್ ಜೀನ್ಸ್ ಆರ್ ಟೈಟ್ಲಿ ಲಿಂಕ್ ದೇ ಶೋ ಲೋ ರೀಕಾಂಬಿನೇಷನ್. ಈಗ ದೂರ ಇದ್ದಷ್ಟು ಅದು ಲೂಸ್ ರೀಕಾಂಬಿನೇಷನ್ ಇರುತ್ತೆ, ರೀಕಾಂಬಿನೇಷನ್ಗಳು ಕಡಿಮೆ ಆಗುತ್ತೆ. ಜೀನ್ಸ್ ಪಕ್ಕದಲ್ಲೇ ಇದ್ದಾಗ ದೇ ಆರ್ ಟೈಟ್ಲಿ ಲಿಂಕ್, ಅವಾಗ ಏನಾಗುತ್ತೆ ಅಂದರೆ ರೀಕಾಂಬಿನೇಷನ್, ಜೆನೆಟಿಕ್ ರೀಕಾಂಬಿನೇಷನ್ ಕಡಿಮೆ ಆಗುತ್ತೆ. ಸೊ ಇದನ್ನು ನೀವು ಪಾಯಿಂಟ್ಸಾಗಿ ಬರೀಬೇಕು. ಆ್ಯಂಡ್ ವೆನ್ ದೇ ಆರ್ ಟೈಟ್ಲಿ ಲಿಂಕ್ ದೇ ಶೋ ಲೋ ರೀಕಾಂಬಿನೇಷನ್. ಸೊ ದೀಸ್ ಆರ್ ದಿ ಪಾಯಿಂಟ್ಸ್ ದಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್. ಈಗ 17ನೇ ಪ್ರಶ್ನೆ, ಡಿಸ್ಕಸ್ ದಿ ರೋಲ್ ಆಫ್ ಫಂಗೈ ಆ್ಯಸ್ ಬಯೋಫರ್ಟಿಲೈಸರ್ಸ್. ಫಂಗೈ ಒಂದು ಬಯೋಫರ್ಟಿಲೈಸರ್ ಆಗಿ ಇರೋವಂಥದ್ದನ್ನು ಒಂದು ಅದರ ಗುಣಗಳನ್ನು ಬರೆಯೋದಕ್ಕೆ ಹೇಳಿದ್ದಾರೆ, ರೋಲ್ ಬಗ್ಗೆ ಬರೆಯೋದಕ್ಕೆ ಹೇಳಿದ್ದಾರೆ. ಸೊ ಫಂಗೈ ಲೈಕ್ ಗ್ಲಾಮಸ್, ಇಲ್ಲಿ ಉತ್ತರ ನೀವು ಬರಿಬೇಕಾದ್ರೆ ಇದನ್ನು ಬರೀಬೇಕು. ಫಂಗೈ ಲೈಕ್ ಗ್ಲಾಮಸ್ ಇಟ್ ಫಾರ್ಮ್ಸ್ ಸಿಂಬಯೋಟಿಕ್ ಅಸೋಸಿಯೇಷನ್, ಮೈಕೋರೈಸಾ ಅಂತ ಕರಿತೀವಿ. ಸೊ ಇವು ನೀವು ನೋಡ್ಬೋದು ಫಂಗೈ ಲೈಕ್ ಗ್ಲಾಮಸ್. ಒಂದು ಎಕ್ಸಾಂಪಲ್ ಗ್ಲಾಮಸ್ ಕೊಟ್ಟಿದ್ದಾರೆ. ಇಟ್ ಹೆಲ್ಪ್ಸ್ ಇನ್ ದಿ ಅಬ್ಸಾರ್ಪ್ಷನ್ ಆಫ್ ಫಾಸ್ಫರಸ್. ಫಂಗೈ ಈ ಫಾಸ್ಫರಸ್ನ ಅಬ್ಸಾರ್ಬ್ ಮಾಡೋದಕ್ಕೆ ಪ್ಲ್ಯಾಂಟ್ಸ್ಗೆ ಹೆಲ್ಪ್ ಮಾಡುತ್ತೆ. ವಿತ್ ಸಚ್ ಅಸೋಸಿಯೇಷನ್ ಆಫ್ ಫಂಗೈ, ಈ ಗ್ಲಾಮಸ್ ಜೊತೆ ಅಸೋಸಿಯೇಷನ್ ಇದ್ದಾಗ ಸಿಂಬಯೋಟಿಕ್ ಅಸೋಸಿಯೇಷನ್ ಎರಡಕ್ಕೂ ಹೆಲ್ಪ್ ಆಗುತ್ತೆ ಫಂಗೈ ಮತ್ತು ಪ್ಲ್ಯಾಂಟ್ಗೆ. ಆ ಪ್ಲ್ಯಾಂಟ್ ಬಂದು ಫಾಸ್ಫರಸ್ನ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಈ ಅಸೋಸಿಯೇಷನ್ ಇದ್ದಾಗ. ಮತ್ತು ಈ ಅಸೋಸಿಯೇಷನ್ ಇದ್ದಾಗ ರೆಸಿಸ್ಟೆನ್ಸ್ ಇರುತ್ತೆ ಕಾಯಿಲೆಗಳಿಗೆ. ಸೊ ದೇ ಆಲ್ಸೋ ಶೋ ರೆಸಿಸ್ಟೆಂಟ್ ಟು ರೂಟ್ ಬಾರ್ನ್ ಡಿಸೀಸಸ್. ಈ ಬೇರುಗಳಲ್ಲಿ ಬರುವಂಥ ಕಾಯಿಲೆಗಳಿಂದ ರೆಸಿಸ್ಟೆನ್ಸ್ ತೋರಿಸುತ್ತೆ ಈ ಫಂಗೈ ಅಸೋಸಿಯೇಷನ್ ಇದ್ದಾಗ. ದೇ ಶೋ ರೆಸಿಸ್ಟೆಂಟ್ ಟು ರೂಟ್ ಬಾರ್ನ್ ಪ್ಯಾಥೋಜನ್ಸ್. ಮತ್ತು ಇವು ಟಾಲರೆನ್ಸ್ ತೋರಿಸುತ್ತೆ ಉಪ್ಪಿನ ಅಂಶಕ್ಕೆ, ದಟ್ ಈಸ್ ಟಾಲರೆನ್ಸ್ ಟು ಸ್ಯಾಲಿನಿಟಿ ಆ್ಯಂಡ್ ಡ್ರೌಟ್ ಅನ್ನೋಕ್ಕೆ ಬರಗಾಲ. ಸೊ ನೀರಿನ ಅಂಶ ಕಡಿಮೆ ಇದ್ದಲ್ಲಿ ಇವು ಟಾಲರೆನ್ಸ್ ಇರುತ್ತೆ, ಅದನ್ನು ತಡ್ಕೊಳ್ಳೋ ಅಂಥ ಒಂದು ಶಕ್ತಿ ಇರುತ್ತೆ ಉಪ್ಪಿನಾಂಶ ಜಾಸ್ತಿ ಇದ್ದರೂ. ಮತ್ತು ಈ ಅಸೋಸಿಯೇಷನ್ ಇದ್ದರೆ ಫಂಗೈ ವಿತ್ ಪ್ಲಾಂಟ್ ಅಸೋಸಿಯೇಷನ್ ಇದ್ದರೆ, ಸೊ ದೇ ಆಲ್ಸೋ ಎಕ್ಸಿಬಿಟ್ ಟಾಲರೆನ್ಸ್ ಟು ಸ್ಯಾಲಿನಿಟಿ ಆ್ಯಂಡ್ ಡ್ರೌಟ್. ಓವರಾಲ್ ದಿಸ್ ಫಂಗಲ್ ಅಸೋಸಿಯೇಷನ್ ಹೆಲ್ಪ್ಸ್ ಇನ್ ಇನ್ಕ್ರೀಸ್ ಇನ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟು ಫಂಗೈ ಇಫ್ ದೇ ಆರ್ ಫೌಂಡ್ ಇನ್ ಅಸೋಸಿಯೇಷನ್, ಸೊ ದೇ ಆ್ಯಕ್ಟ್ ಆ್ಯಸ್ ಅ ಬಯೋಫರ್ಟಿಲೈಸರ್ಸ್ ಅನ್ನೋದಕ್ಕೆ ಇವು ನೀವು ಪಾಯಿಂಟ್ಸ್ನ ಬರೀಬೋದು. It helps in the absorption of phosphorus and it forms association of fungi and they show resistance to root-borne pathogens. But they also exhibits tolerance to salinity and drought and overall development, plant grow and overall development increase ಆಗುತ್ತೆ ಈ ಫಂಗೈ ಜೊತೆ ಅಸೋಸಿಯೇಟ್ ಆದರೆ ಆ್ಯಸ್ ಅ ಬಯೋಫರ್ಟಿಲೈಸರ್. ಅದಕ್ಕೆ ಫಂಗೈನ ನಾವು
ಬಯೋಫರ್ಟಿಲೈಸರ್ ಆಗಿ ಉಪಯೋಗ ಮಾಡ್ಬೋದು. ಸೊ 18ನೇ ಪ್ರಶ್ನೆ, ರೈಟ್ ಅ ನೋಟ್ ಆನ್ ಸಿಂಗಲ್ ಸೆಲ್ ಪ್ರೋಟೀನ್. ಈ ಸಿಂಗಲ್ ಸೆಲ್ ಪ್ರೋಟೀನ್ ಅನ್ನೋದ್ರ ಬಗ್ಗೆ ನೀವು ಕೆಲವು ಪಾಯಿಂಟ್ಸನ್ನು ಬರೆಯೋದಕ್ಕೆ ಹೇಳಿದ್ದಾರೆ. ಮೈಕ್ರೋಬ್ಸ್ ವಿಚ್ ಸರ್ವ್ ಆಸ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಫಾರ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ಸ್ ಆರ್ ಕಾಲ್ಡ್ ಸಿಂಗಲ್ ಸೆಲ್ ಪ್ರೋಟೀನ್ಸ್. ಸೊ ಈಗ ಮೈಕ್ರೋ ಆರ್ಗ್ಯಾನಿಸಮ್ಗಳು ಈ ಅನಿಮಲ್ ಅಥವಾ ಮನುಷ್ಯನಿಗೆ ಒಂದು ಸೋರ್ಸ್ ಆದರೆ, ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಆದರೆ, ಅದನ್ನು ನಾವು ಏನಂತೀವಿ ಅಂದರೆ ಈ ಮೈಕ್ರೋಬ್ಸ್ನ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ವಿ ಕಾಲ್ ಇಟ್ ಅ ಸಿಂಗಲ್ ಸೆಲ್ ಪ್ರೋಟೀನ್ ಆರ್ SCP. ಎಕ್ಸಾಂಪಲ್ ಈ ಸಿಂಗಲ್ ಸೆಲ್ ಪ್ರೋಟೀನ್ಗೆ ಸ್ಪೈರುಲಿನಾ, ಮೆಥೈಲೋಫೈಲಸ್, ಮೆಥೈಲೋಟ್ರೋಫಸ್. ಸೊ ಈಗ ಸ್ಪೈರುಲಿನಾ ಕೆನಾಟ್ ಬಿ ಗ್ರೋನ್ ಈಸಿಲಿ ಆನ್ ಮೆಟೀರಿಯಲ್ಸ್ ಲೈಕ್ ವೇಸ್ಟ್ ವಾಟರ್. ಇಟ್ ಕ್ಯಾನ್ ಬಿ ಈಸಿಲಿ ಗ್ರೋನ್ ಆನ್ ಮೆಟೀರಿಯಲ್ಸ್ ಲೈಕ್ ವೇಸ್ಟ್ ವಾಟರ್ ಫ್ರಮ್ ಪೊಟ್ಯಾಟೊ ಪ್ರೊಸೆಸಿಂಗ್ ಪ್ಲಾಂಟ್ಸ್. ಇದು ಸ್ಪೈರುಲಿನಾನ ನಾವು ಬಳಸ್ಬೋದು ತುಂಬ ಸುಲಭವಾಗಿ. ಈ ವೇಸ್ಟ್ ವಾಟರ್, ಈ ಪೊಟ್ಯಾಟೊ ಪ್ರೋಸೆಸ್ ಮಾಡಬೇಕಾದ್ರೆ ಅಲ್ಲಿರೋವಂಥ ತೊಳೆದಿರೋವಂಥ ನೀರು ಬರುವಂಥದ್ದು, ವೇಸ್ಟ್ ಆದಂಥ ನೀರಿನಿಂದ ಕೂಡ ಇದನ್ನು ನಾವು ಬೆಳೆಸ್ಬೋದು ಸ್ಪೈರುಲಿನಾ ಒಂದು ಮೈಕ್ರೋ ಆರ್ಗ್ಯಾನಿಸಮ್. ಇದರಿಂದ ನಮಗೆ ಆಲ್ಟರ್ನೇಟಿವ್ ಸೋರ್ಸ್ ಪ್ರೋಟೀನ್ ಸಿಗುತ್ತೆ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ. ಅದನ್ನು ನಾವು ಸಿಂಗಲ್ ಸೆಲ್ ಪ್ರೋಟೀನ್ ಅಂತೀವಿ. ಈ ಸಿಂಗಲ್ ಸೆಲ್ ಪ್ರೋಟೀನ್ ಸ್ಪೈರುಲಿನಾನ ನಾವು ಸುಲಭವಾಗಿ ಬಳಸ್ಬೋದು, ಅದನ್ನು ಹೇಳಿದ್ದಾರೆ ಇಲ್ಲಿ. ಇಟ್ ಆಲ್ಸೋ ರೆಡ್ಯೂಸಸ್ ಎನ್ವಿರಾನ್ಮೆಂಟಲ್ ಪಲ್ಯೂಷನ್. ಸಮ್ ಆಫ್ ಸಿಂಗಲ್ ಸೆಲ್ ಪ್ರೋಟೀನ್ಸ್ ಫಾರ್ಮ್ಸ್ ಹೈ ಬಯೋಮಾಸ್. ಇವು ವಾತಾವರಣದಲ್ಲಿ ಇರುವಂಥ ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ ಈ ಸಿಂಗಲ್ ಸೆಲ್ ಪ್ರೋಟೀನು. ಅದಲ್ಲದೆ ಸೊ ಈ ದೇಹದ ಬಯೋಮಾಸನ್ನು ಇನ್ಕ್ರೀಸ್ ಮಾಡುತ್ತೆ ಸಿಂಗಲ್ ಸೆಲ್ ಪ್ರೋಟೀನ್. ಸಮ್ ಆಫ್ ಸಿಂಗಲ್ ಸೆಲ್ ಪ್ರೋಟೀನ್ ಫಾರ್ಮ್ಸ್ ಹೈ ಬಯೋಮಾಸ್. ಇದನ್ನು ತಿಳ್ಕೋಬೇಕು, ಈ ಪಾಯಿಂಟ್ಸ್ಗಳನ್ನ ನಾವು ಬರಿಬೇಕಾಗತ್ತೆ. ಪಾರ್ಟ್ ಸಿ ಇರುವಂಥ ಪ್ರಶ್ನೆಗಳು. ಇಲ್ಲಿ ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ಈ 5ಗೆ ಅವರು ಕೊಟ್ಟಿರುವಂಥದ್ದು 8 ಪ್ರಶ್ನೆಗಳಲ್ಲಿ 5 ಬರೀಬೇಕಾಗತ್ತೆ ಮತ್ತು 40ರಿಂದ 80 ಪದಗಳು ಇರುವಂಥದ್ದನ್ನು ಬರೀಬೇಕಾಗುತ್ತೆ. ಪ್ರತಿ ಪ್ರಶ್ನೆಗೆ 3 ಮಾರ್ಕ್ ಇರುತ್ತೆ. 5 × 3 15 ಮಾರ್ಕ್ ಇರುತ್ತೆ. ಸೊ ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಬೌಟ್ 40 to 80 words each wherever applicable. It is 3 marks questions and you have to answer 5 questions out of 8. ಸೊ ಇಲ್ಲಿ ಇರೋವಂಥ ಫಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಅನ್ಯೂಪ್ಲಾಯ್ಡಿ ಅಂದರೆ ಏನು? ವಾಟ್ ಈಸ್ ಅನ್ಯೂಪ್ಲಾಯ್ಡಿ? 4 ಸಿಂಪ್ಟಮ್ ಡೌನ್ ಸಿಂಡ್ರೋಮ್ ಬಗ್ಗೆ ಬರೆಯೋದಕ್ಕೆ ಕೇಳಿದ್ದಾರೆ. ರೈಟ್ ಎನಿ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ಸೊ ಅನ್ಯೂಪ್ಲಾಯ್ಡಿ ಅಂದರೆ ಈ ಉತ್ತರ ಬಂದು ಪಡೆಯೋದು ಅಥವಾ ಕಳ್ಕೊಳ್ಳೋ ಅಂಥದ್ದು ಕ್ರೋಮೋಸೋಮ್ ನಂಬರ್ನ, ಇದನ್ನು ನಾವು ಅನ್ಯೂಪ್ಲಾಯ್ಡಿ ಅಂತ ಕರಿತೀವಿ. ದಿ ಗೈನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್ ಡ್ಯೂ ಟು ಫೇಲ್ಯೂರ್ ಆಫ್ ಸೆಗ್ರಿಗೇಷನ್. ಇದು ಸಪ್ರೇಟ್ ಆಗದೇ ಇದ್ದರೆ, ಸೆಗ್ರಿಗೇಟ್ ಆಗದೇ ಇದ್ದರೆ ಸೆಲ್ ಡಿವಿಷನ್ನಲ್ಲಿ, ಅದನ್ನು ನಾವು ಅನ್ಯೂಪ್ಲಾಯ್ಡಿ ಅಂತ ಕರಿತೀವಿ. ಅದು ಒಂದು ಕ್ರೋಮೋಸೋಮ್ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಕೆಲವು ಸಲ 2 ಕ್ರೋಮೋಸೋಮ್ ಜಾಸ್ತಿ ಇರ್ಬೋದು ಅಥವಾ 2 ಕ್ರೋಮೋಸೋಮ್ ಕಡಿಮೆ ಇರ್ಬೋದು. ಸೊ ಅದಕ್ಕೆ ತಕ್ಕನಾಗೆ ಮೋನೋಸೋಮಿ, ಟ್ರೈಸೋಮಿ, ನಲಿಸೋಮಿ, ಟೆಟ್ರಾಸೋಮಿ ಅಂತ ಡಿಫ್ರೆಂಟ್ ವೆರೈಟೀಸ್ ಇದೆ ಅನ್ಯೂಪ್ಲಾಯ್ಡಿ. ಬಟ್ ಈ ಡೆಫಿನೇಷನ್ ಬರೀರಿ. ದಿ ಗೈನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್ಸ್ ಡ್ಯೂ ಟು ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಈಸ್ ಕಾಲ್ಡ್ ಅನ್ಯೂಪ್ಲಾಯ್ಡಿ. ಮತ್ತು ಡೌನ್ ಸಿಂಡ್ರೋಮ್ ಬಗ್ಗೆ 4 ಕ್ಯಾರೆಕ್ಟರ್ಗಳು ಬರೆಯೋದಕ್ಕೆ ಹೇಳಿದ್ದಾರೆ ಡೌನ್ ಸಿಂಡ್ರೋಮ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್ಗೆ. ಸೊ ಸ್ಮಾಲ್ ರೌಂಡ್ ಹೆಡ್, ಚಿಕ್ಕದಾದಂಥ ಮತ್ತು ಗುಂಡಗೆ ಇರೋವಂಥ ತಲೆ, ಸ್ಮಾಲ್ ರೌಂಡ್ ಹೆಡ್. ಫ್ಲ್ಯಾಟ್ ಬ್ಯಾಕ್ ಆಫ್ ಹೆಡ್, ಫ್ಲ್ಯಾಟ್ ಆಗಿರುತ್ತೆ ಹಿಂದೆ, ತಲೆ ಹಿಂದೆ. ಮತ್ತು ಗಂಟುಗಳು ತುಂಬ ಇರುತ್ತೆ ಫಿಂಗರ್ ಟಿಪ್ಸಲ್ಲಿ. ಮೆನಿ ಲೂಪ್ಸ್ ಆನ್ ಫಿಂಗರ್ ಟಿಪ್ಸ್. ಪಾಮ್ ಇಸ್ ಬ್ರಾಡ್ ಆರ್ ಪಾಮ್ ಕ್ರೀಸ್. ಈ ಕೈನಲ್ಲಿ ಪಾಮ್ ಬಂದು ತುಂಬ ಬ್ರಾಡ್ ಆಗಿರುತ್ತೆ ಅಥವಾ ಕ್ರೀಸ್ ಇರೋದು ತುಂಬ ದೊಡ್ಡದಾಗಿರುತ್ತೆ. ಕಂಜನೈಟಲ್ ಹಾರ್ಟ್ ಡಿಸೀಸ್. ಫ್ರಮ್ ಬರ್ತ್ ಈ ಡೌನ್ ಸಿಂಡ್ರೋಮ್ ಇಂಡಿವಿಜುವಲ್ಸ್ಗೆ ಹಾರ್ಟ್ ಕಾಯಿಲೆಗಳಿರುತ್ತೆ. ಕಂಜನೈಟಲ್ ಅಂದರೆ ಫ್ರಮ್ ಬರ್ತ್. ಕಂಜನೈಟಲ್ ಹಾರ್ಟ್ ಡಿಸೀಸ್. ಫಿಸಿಕಲ್, ಮೆಂಟಲ್, ಸೈಕೋಮೋಟರ್ ಡೆವಲಪ್ಮೆಂಟ್ ಇಸ್ ರಿಟಾರ್ಡೆಡ್. ದೈಹಿಕವಾಗಿ, ಮಾನಸಿಕವಾಗಿ ಡೆವಲಪ್ಮೆಂಟು ಕಡಿಮೆ ಇರುತ್ತೆ, ರಿಟಾರ್ಡೆಡ್ ಆಗಿರುತ್ತೆ. ಇದರಲ್ಲಿ ಯಾವುದಾದ್ರು 4 ಪಾಯಿಂಟ್ಸ್ ಬರೀಬೇಕಾಗುತ್ತೆ ನೀವು ಫಾರ್ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ಈಗ 20ನೇ ಪ್ರಶ್ನೆ, RNA ಪಾಲಿಮರೇಸಸ್ ಇನ್ ಯೂಕ್ಯಾರಿಯೋಟ್ ಶೋ ಡಿವಿಷನ್ ಆಫ್ ಲೇಬರ್ ಸಬ್ಸ್ಟ್ಯಾನ್ಷಿಯೇಟ್. RNA ಪಾಲಿಮರೇಸ್ಗಳಲ್ಲಿ ಲೇಬರ್ ಅನ್ನೋದು ಡಿವೈಡ್ ಆಗಿದೆ, ಇದನ್ನು ನೀವು ವಿಸ್ತರಿಸಿ ಅಂತ ಹೇಳಿದ್ದಾರೆ. RNA ಪಾಲಿಮರೇಸಸ್ ಶೋ ಡಿವಿಷನ್ ಆಫ್ ಲೇಬರ್ ಇನ್ ಯೂಕ್ಯಾರಿಯೋಟ್ಸ್. RNA ಪಾಲಿಮರೇಸ್ 1 ಅನ್ನೋದು ಇಟ್ ಟ್ರಾನ್ಸ್ಕ್ರೈಬ್ಸ್ ಫಾರ್ ರೈಬೋಸೋಮಲ್ RNAs. RNA ಪಾಲಿಮರೇಸ್ 2 ಅನ್ನೋದು ಅದು ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ ಯಾವುದಕ್ಕೆ? ಪ್ರಿಕರ್ಸರ್ mRNA. RNA ಪಾಲಿಮರೇಸ್ 2 transcribes for precursor mRNA. RNA polymerase 3 is responsible for transcription of tRNA.
ಸೊ ಇಷ್ಟು ಮಾಡೋದ್ರಿಂದ ದೇರ್ ಇಸ್ ಡಿವಿಷನ್ ಆಫ್ ಲೇಬರ್. RNA polymerase 1 they transcribe ribosomal RNA, RNA polymerase 2 they transcribe precursor mRNA, RNA polymerase 3 they transcribe tRNA. So there is a division of labor among the types of RNA polymerases. ಈ ಪಾಯಿಂಟನ್ನು ನೀವು ಬರೀಬೇಕಾಗುತ್ತೆ. ಇನ್ ವಿಟ್ರೋ ಫರ್ಟಿಲೈಸೇಷನ್. ಈಗ ನೆಕ್ಸ್ಟ್ ಸಜೆಸ್ಟ್ ಎನಿ 3 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಟು ಓವರ್ಕಮ್ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಅನ್ನೋದನ್ನು ಓವರ್ಕಮ್ ಮಾಡೋದಕ್ಕೆ ಯಾವುದಾದ್ರೂ 3 ರೀತಿಯಾದಂಥ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ನೀವು ಎಕ್ಸಾಂಪಲ್ಸ್ ಕೊಡಬೇಕಾಗುತ್ತೆ ಇಲ್ಲಿ. ಸೊ ಫಸ್ಟ್ ಒನ್ IVF-ET, ದಟ್ ಇಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಜಿಫ್ಟ್ ಅಂತಿರುತ್ತೆ, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. IUT, ಇಂಟ್ರಾಯೂಟರೈನ್ ಟ್ರಾನ್ಸ್ಫರ್. ದೆನ್ ಗಿಫ್ಟ್, ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ICSI, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ಆರ್ಟಿಫಿಷಿಯಲ್ ಇನ್ಸೆಮೈನೇಷನ್, AI ಅಂತ ಕರಿತೀವಿ. ಇಂಟ್ರಾಯೂಟರೈನ್ ಇನ್ಸೆಮೈನೇಷನ್, ಇದರಲ್ಲಿ ಯಾವುದಾದ್ರೂ ನೀವು 4 ಬರೀಬೇಕಾಗುತ್ತೆ. ಸೊ ದೇ ಹ್ಯಾವ್ ಆಸ್ಕ್ಡ್ ಎನಿ 3 ರೀಪ್ರೊಡಕ್ಟಿವ್, 3 ಬರೀರಿ. 27ನೇ ಪ್ರಶ್ನೆ, ನೇಮ್ ಏಸೆಕ್ಷುವಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ಹೈಡ್ರಾ. ಹೈಡ್ರಾನಲ್ಲಿ ಏಸೆಕ್ಷುವಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಂದು ಬಟ್. ಕ್ಲಾಮಿಡೋಮೊನಾಸಲ್ಲಿ ಏಸೆಕ್ಷುವಲ್ ರೀಪ್ರೊಡಕ್ಷನ್ ಸ್ಟ್ರಕ್ಚರ್ ಇಸ್ ಝೂಸ್ಪೋರ್ಸ್. ಪೆನಿಸಿಲಿಯಮಲ್ಲಿ ಏಸೆಕ್ಷುವಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇಸ್ ಕೊನಿಡಿಯಮ್. ಪೆನಿಸಿಲಿಯಮಲ್ಲಿ ಏಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುವಂಥ ಸ್ಟ್ರಕ್ಚರ್ ಯಾವುದು ಅಂದರೆ ಕೊನಿಡಿಯಮ್. 23ನೇ ಪ್ರಶ್ನೆ, ಮೆನ್ಷನ್ ಎನಿ 3 ಟೈಪ್ಸ್ ಆಫ್ ಇನ್ನೇಟ್ ಬ್ಯಾರಿಯರ್ಸ್ ಆಫ್ ಡಿಫೆನ್ಸ್ ವಿತ್ ಎನ್ ಎಕ್ಸಾಂಪಲ್ ಈಚ್. ಒಳಗಿರುವಂಥ ಬ್ಯಾರಿಯರ್ಸ್, ನಮ್ಮ ದೇಹದಲ್ಲಿರುವಂಥ ಬ್ಯಾರಿಯರ್ಸ್, ಒಂದು ಕಾಯಿಲೆಗಳಿಗೆ ನಾವು ವಿಕ್ಟಿಮ್ ಆಗದೆ ಇರೋದಕ್ಕೆ ಇರುವಂಥ ಇನ್ನೇಟ್ ಬ್ಯಾರಿಯರ್ ಡಿಫೆನ್ಸ್ ನಮ್ಮಲ್ಲಿ ಇರುವಂಥದ್ರ ಬಗ್ಗೆ 3 ಟೈಪ್ ಇರುವಂಥದ್ದನ್ನು ಬರೆಯೋದಕ್ಕೆ ಹೇಳಿದ್ದಾರೆ. ಆ 3 ಟೈಪ್ ಯಾವುದಂದರೆ ಫಿಸಿಕಲ್ ಬ್ಯಾರಿಯರ್ಸ್, ಇನ್ನೇಟ್ ಬ್ಯಾರಿಯರ್ಸ್ ಆಫ್ ಡಿಫೆನ್ಸ್. ಫಸ್ಟ್ ಒನ್ ಇಸ್ ಫಿಸಿಕಲ್ ಬ್ಯಾರಿಯರ್, ಸೆಕೆಂಡ್ ಇಸ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್, ಥರ್ಡ್ ಒನ್ ಇಸ್ ಸೆಲ್ಯುಲಾರ್ ಬ್ಯಾರಿಯರ್ಸ್, ಫೋರ್ತ್ ಒನ್ ಇಸ್ ಸೈಟೋಕೈನ್ ಬ್ಯಾರಿಯರ್ಸ್. ಇದರಲ್ಲಿ ಯಾವುದಾದ್ರು 3 ಬರೀಬೇಕಾಗತ್ತೆ. ಫಿಸಿಕಲ್ ಬ್ಯಾರಿಯರ್ಸಲ್ಲಿ ದೈಹಿಕವಾಗಿ ನಮ್ಮಲ್ಲಿ ಯಾವುದೇ ಕಾಯಿಲೆಗಳಾಗದೇ ಇರೋದಕ್ಕೆ ಕೆಲವು ಬ್ಯಾರಿಯರ್ಸ್ ಇರುತ್ತೆ. ಅದು ಫಿಸಿಕಲ್ ಆಗಿರೋವಂಥದ್ದು ಕೆಲವು ಅಂದರೆ ಸ್ಕಿನ್, ಚರ್ಮ, ಮ್ಯೂಕಸ್, ಕೋಟಿಂಗ್ ಆಫ್ ರೆಸ್ಪಿರೇಟರಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಯೂರಿನೋಜೆನೈಟಲ್ ಟ್ರ್ಯಾಕ್ಟ್. ಸೊ ಈ ಮ್ಯೂಕಸ್ ಕೋಟಿಂಗ್ ಇರುತ್ತೆ ರೆಸ್ಪಿರೇಟರಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಯೂರಿನೋಜೆನೈಟಲ್ ಟ್ರ್ಯಾಕ್ಟಲ್ಲಿ, ಅದು ಫಿಸಿಕಲ್ ಬ್ಯಾರಿಯರ್ ಆಗುತ್ತೆ. ದೆನ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಈ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸಲ್ಲಿ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೀಟ್ ಆಗೋದ್ರಿಂದ ಹೊಟ್ಟೆಯಲ್ಲಿ ಅಸಿಡಿಕ್ ಕಂಡೀಷನ್ ಇರುತ್ತೆ. ಆ್ಯಸಿಡ್ ಇನ್ ಸ್ಟಮಕ್, ದಟ್ ಇಸ್ HCl. ಸಲೈವಾ ಇನ್ ಮೌತ್, ಅಲ್ಲೂ ಲೈಸೋಸೈಮ್ ಇರುತ್ತೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಸ್ಟ್ರಾಯ್ ಮಾಡಿದೆ. ದೇ ಆರ್ ಆಲ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಟಿಯರ್ಸಲ್ಲೂ ಲೈಸೋಸೈಮ್ ಇರುತ್ತೆ, ಟಿಯರ್ಸ್ ಫ್ರಮ್ ಐಸ್. ಸೊ ದೇ ಆರ್ ಆಲ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಸೆಲ್ಯುಲಾರ್ ಬ್ಯಾರಿಯರ್ಸಲ್ಲಿರುವಂಥದ್ದು WBC, ವೈಟ್ ಬ್ಲಡ್ ಸೆಲ್ಸ್ ಆರ್ ಲ್ಯೂಕೋಸೈಟ್ಸ್, ಮತ್ತು ಪಾಲಿಮಾರ್ಫೋನ್ಯೂಟ್ರೋಫಿಲ್ಸ್, ನ್ಯಾಚುರಲ್ ಕಿಲ್ಲರ್ಸ್, NKC, ಫ್ಯಾಗೋಸೈಟ್ಸ್. ಇವೆಲ್ಲವೂ ಸೆಲ್ಯುಲಾರ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಯಾವುದೇ ಕ್ರಿಮಿ ಕೂಡ ದೇಹದ ಒಳಗೆ ಬಂದಾಗ ಇದು ಈ ಬ್ಯಾರಿಯರ್ಸ್ ಪ್ರಿವೆಂಟ್ ಮಾಡುತ್ತೆ. ಸೈಟೋಕೈನ್ ಬ್ಯಾರಿಯರ್ಸ್ ಆರ್ ಇಂಟರ್ಫೆರಾನ್ಸ್ ಆರ್ ದಿ ಸೈಟೋಕೈನ್ ಬ್ಯಾರಿಯರ್ಸ್. ಇದರಲ್ಲಿ ಯಾವುದಾದ್ರು 3 ಬರೀಬೇಕಾಗುತ್ತೆ ನೀವು ಈ ಬ್ಯಾರಿಯರ್ಸ್ ಫಾರ್ ಇನ್ನೇಟ್ ಬ್ಯಾರಿಯರ್ಸ್ ಆಫ್ ಡಿಫೆನ್ಸ್ ಅನ್ನೋದಕ್ಕೆ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಬಯೋಗ್ಯಾಸ್ ಪ್ಲಾಂಟ್. ನೀವು ಆ ಬಯೋಗ್ಯಾಸ್ ಪ್ಲಾಂಟ್ ಚಿತ್ರ ಬರೆದು 6 ಕರೆಕ್ಟ್ ಲೇಬಲಿಂಗ್ನ ನೀವು ಮಾಡಿದ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಗುತ್ತೆ. 25ನೇ ಪ್ರಶ್ನೆ, ವಾಟ್ ಇಸ್ ಎಂಡಮಿಸಮ್? ವೆನ್ ಅ ಸ್ಪೀಶೀಸ್ ಇಸ್ ಕನ್ಫೈನ್ಡ್. ಎಂಡಮಿಸಮ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇದಕ್ಕೆ 1 ಮಾರ್ಕ್ ಇದು ಪ್ರಶ್ನೆಗೆ. ವೆನ್ ಅ ಸ್ಪೀಶೀಸ್, ಯಾವುದೇ ಒಂದು ಸ್ಪೀಶೀಸ್ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಮಾತ್ರ ಇದ್ದರೆ ಮತ್ತು ಬೇರೆ ಯಾವುದೇ ಏರಿಯಾಗಳಲ್ಲಿ ಕಾಣಿಸ್ಕೊಳ್ಳದೆ ಇದ್ದರೆ ಅದನ್ನು ಎಂಡಮಿಸಮ್ ಅಂತೀವಿ. ವೆನ್ ಎ ಸ್ಪೀಶೀಸ್ ಇಸ್ ಕನ್ಫೈನ್ಡ್ ಟು ಒನ್ ರೀಜನ್ ಆ್ಯಂಡ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್, ಇಟ್ ಇಸ್ ಕಾಲ್ಡ್ ಎಂಡಮಿಸಮ್. ಸೊ ಈ 25ನೇ ಸಬ್ ಕ್ವಶನ್ B, ಹ್ಯಾಬಿಟ್ಯಾಟ್. ಮೆನ್ಷನ್ ದಿ ಇವಿಲ್ ಕ್ವಾರ್ಟೆಟ್ ಆಫ್ ಬಯೋಡೈವರ್ಸಿಟಿ ಲಾಸ್. ಬರೀ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಇವಿಲ್ ಕ್ವಾರ್ಟೆಟ್ ಅಂತ ಹೇಳ್ತೀವಿ ಬಯೋಡೈವರ್ಸಿಟಿ ಲಾಸ್ ಆಗೋದಕ್ಕೆ, ಅದನ್ನು ಮೆನ್ಷನ್ ಮಾಡಿ, 4 ಮೆನ್ಷನ್ ಮಾಡಿ ಅಂತ. ಸೊ ಇಲ್ಲಿ ಅರ್ಧ ಮಾರ್ಕ್ ಈಚ್ ಇರುತ್ತೆ. ಸೊ ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್, ಓವರ್ ಎಕ್ಸ್ಪ್ಲಾಯಿಟೇಷನ್, ಏಲಿಯನ್ ಸ್ಪೀಷೀಸ್ ಇನ್ವೇಷನ್, ಕೋ ಎಕ್ಸ್ಟಿಂಕ್ಷನ್, ಇವೆಲ್ಲ ಕೂಡ ಇವಿಲ್ ಕ್ವಾರ್ಟೆಟ್ಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಇದನ್ನು ಬರೀ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದಕ್ಕೆ 2 ಮಾರ್ಕ್ ಇದೆ. ಡೆಫಿನೇಷನ್ ಎಂಡಮಿಸಮ್ಗೆ 1 ಮಾರ್ಕ್ ಇದೆ.
ನೆಕ್ಸ್ಟ್ 26ನೇ ಪ್ರಶ್ನೆಗೆ ಹೌ ಡಸ್ ಪಾಲಿನೇಷನ್ ಈಸ್ ಅಚೀವ್ಡ್ ಇನ್ ವ್ಯಾಲಿಸ್ನೇರಿಯಾ ಆ್ಯಂಡ್ ಸೀ ಗ್ರಾಸಸ್. ಈ ನೀರಿನಲ್ಲಿರುವಂಥ ಗಿಡಗಳಾದಂಥ ವ್ಯಾಲಿಸ್ನೇರಿಯಾ ಮತ್ತು ಸೀ ಗ್ರಾಸಸ್ ಇದರಲ್ಲಿ ಪಾಲಿನೇಷನ್ ಹೇಗಾಗತ್ತೆ ಅಂತ ಕೇಳಿದ್ದಾರೆ. ಸೊ ಇದು 3 ಮಾರ್ಕ್ ಪ್ರಶ್ನೆ. ನೀವು ಉತ್ತರ ಬರೀಬೇಕಾಗಿರೋದು ಇನ್ ವ್ಯಾಲಿಸ್ನೇರಿಯಾ ದಿ ಫೀಮೇಲ್ ಫ್ಲವರ್ ಡಿಟ್ಯಾಚ್ ಆಗುತ್ತೆ ಮತ್ತು ಫ್ಲೋಟ್ ಆಗುತ್ತೆ ಸರ್ಫೇಸ್ ಆಫ್ ವಾಟರಲ್ಲಿ. ಆ್ಯಂಡ್ ದಿ ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೈನ್ಸ್. ಸೊ ಫೀಮೇಲ್ ಫ್ಲವರ್ಸ್ ಸರ್ಫೇಸಲ್ಲಿರುತ್ತೆ ಬಿಕಾಸ್ ದೇ ಹ್ಯಾವ್ ಅ ಲಾಂಗ್ ಸ್ಟಾಕ್, ಫ್ಲವರ್ ಸ್ಟಾಕ್ ಲಾಂಗ್ ಇರುತ್ತೆ. ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೈನ್ಸ್ ದೇ ಆರ್ ರಿಲೀಸ್ಡ್ ಇನ್ ಟು ದಿ ವಾಟರ್. ಅದು ನೀರಲ್ಲಿ ಬಿಡುಗಡೆ ಆಗಿರುತ್ತೆ. ಸೊ ಫ್ಲವರ್ ಫಿಕ್ಸ್ ಆಗಿರುತ್ತೆ ಗಿಡಕ್ಕೆ, ಬಟ್ ಮೇಲ್ ಫ್ಲವರ್ಸು ಅಥವಾ ಪೋಲನ್ ಗ್ರೈನ್ಸು ನೀರಲ್ಲಿ ಬಿಡುಗಡೆ ಆಗುತ್ತೆ. ದೇ ಆರ್ ಕ್ಯಾರಿಡ್ ಬೈ ವಾಟರ್ ಕರೆಂಟ್. ನೀರಿನ ಅಲೆಗಳು ಅದನ್ನು ತೊಗೊಂಬಂದು ಈ ಫೀಮೇಲ್ ಫ್ಲವರ್ ಸ್ಟಿಗ್ಮಾ ಹತ್ರ ತೊಗೊಂಬಂದಾಗ ಪಾಲಿನೇಷನ್ ಆಗುತ್ತೆ. ಸೊ ಇದನ್ನು ವಾಟರ್ ಪಾಲಿನೇಷನ್ ಅಂತೀವಿ ಅಥವಾ ಹೈಡ್ರೋಫಿಲಿ. ಇನ್ ವ್ಯಾಲಿಸ್ನೇರಿಯಾ ಯು ಕ್ಯಾನ್ ನೋಟಿಸ್ ಹೈಡ್ರೋಫಿಲಿ ವೇರ್ ಇನ್ ದಿ ಫೀಮೇಲ್ ಫ್ಲವರ್ ರೀಚಸ್ ದಿ ಸರ್ಫೇಸ್ ಆಫ್ ವಾಟರ್ by the long stalks and the male flowers or pollen grains are released on the surface of water. These male flowers are carried by water current and they reach the stigma and achieve pollination. In sea grasses, whereas in sea grasses female flowers remain submerged in water. ಈಗ sea grasses ಅಲ್ಲಿ ಫೀಮೇಲ್ ಫ್ಲವರ್ಸ್ ಇದೆಲ್ಲ ಸಬ್ಮರ್ಜ್ ಆಗಿರುತ್ತೆ ನೀರಲ್ಲಿ, ಪೋಲನ್ ಗ್ರೈನ್ಸ್ ನೀರಲ್ಲಿ ಬಿಡುಗಡೆ ಆಗಿರುತ್ತೆ. ಸೊ some of these pollen grains reach the stigma through water and they achieve pollination. So in sea grasses female flower remains submerged in water and pollen grains are released inside the water. Some of them are reach the stigma through water and achieve pollination. So ಇಲ್ಲಿ ಎರಡು ಎಕ್ಸಾಂಪಲ್ ಅಲ್ಲೂ ಹೈಡ್ರೋಫಿಲಿ ಆಗುತ್ತೆ, ದಟ್ ಇಸ್ ಪಾಲಿನೇಷನ್ ಬ್ರಾಟ್ ಅಬೌಟ್ ಬೈ ದಿ ಏಜೆಂಟ್ ದಟ್ ಇಸ್ ವಾಟರ್. ಸೊ ಪಾರ್ಟ್ ಡಿ ಇಲ್ಲಿ 2 ಸೆಕ್ಷನ್ ಇದೆ. ಪಾರ್ಟ್ ಡಿನಲ್ಲಿ ಸೆಕ್ಷನ್ 1 ಇದರಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 200 to 250 ವರ್ಡ್ಸ್ ಈಚ್. 4 into 5 20 ಮಾರ್ಕ್ಸ್ ಇದೆ. 4 ಪ್ರಶ್ನೆಗಳನ್ನ ನೀವು ಬರೀಬೇಕಾಗುತ್ತೆ. 5 ಮಾರ್ಕ್ ಪ್ರತಿ ಪ್ರಶ್ನೆಗೂ 5 ಮಾರ್ಕ್ಸ್ ಇದೆ. ಟೋಟಲಿ 6 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ನೀವು 4 ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಆ ಡಯಾಗ್ರಾಮ್ ಬರೆದು ನೀವು 10 ಲೇಬಲಿಂಗ್ ಮಾಡಬೇಕಾಗತ್ತೆ. ಅದು ಪ್ರತಿಯೊಂದು ಲೇಬಲಿಂಗು ಅರ್ಧ ಮಾರ್ಕ್ ಇರುತ್ತೆ, 5 ಮಾರ್ಕ್ ಬರುತ್ತೆ. ಸೊ ಅದು ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಕೆಲವು ಸಲ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. 28ನೇ ಪ್ರಶ್ನೆ 2 ಸಬ್ ಕ್ವಶನ್ಸ್ ಇದೆ. ರೈಟ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮಲ್ಟಿಪಲ್ ಓವ್ಯುಲೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. 28th has 2 sub questions. First one is write the steps involved in multiple ovulation and embryo transfer, that is MOET. ಸೊ ಇದಕ್ಕೆ ಉತ್ತರ ಬಂದು ನೀವು ಬರೀಬೇಕಾಗಿರೋದು ಇನ್ ಮಲ್ಟಿಪಲ್ ಓವ್ಯುಲೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಸ್ಟೆಪ್ಸ್ ಏನೇನಿದೆ, ಯಾವ್ಯಾವ ಸ್ಟೆಪ್ಸ್ ಇದೆ ಈ ಪ್ರೋಸೆಸ್ಗೆ ಅಂತ. ಅ ಕೌ ಇಸ್ ಅಡ್ಮಿನಿಸ್ಟ್ರೇಡ್ ವಿತ್ ಹಾರ್ಮೋನ್ಸ್ ಲೈಕ್ FSH ಟು ಇಂಡ್ಯೂಸ್ ಸೂಪರ್ ಓವ್ಯುಲೇಷನ್. ಈ ಹಸುವಿಗೆ ಹಾರ್ಮೋನನ್ನು ಇಂಜೆಕ್ಟ್ ಮಾಡ್ತಾರೆ, FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದ್ರ ಮೂಲಕ ಸೂಪರ್ ಓವ್ಯುಲೇಷನ್ ಆಗುತ್ತೆ, ಮೊಟ್ಟೆಗಳಾಗತ್ತೆ. ದಟ್ ಇಸ್ ಎಗ್ ಸೆಲ್ಸ್ ಆರ್ ಫಾರ್ಮ್. ಸೂಪರ್ ಓವ್ಯುಲೇಷನ್ ಅಂದರೆ ಮೋರ್ ದೆನ್ 1 egg cells ಆರ್ ಫಾರ್ಮ್. ಸೂಪರ್ ಓವ್ಯುಲೇಟೆಡ್ ಕೌ, ಈ ಥರ ಸೂಪರ್ ಓವ್ಯುಲೇಷನ್ ಆಗಿರುವಂಥ ಹಸುನ ದೇ ಆರ್ ಮೇಟೆಡ್ ವಿತ್ ಎಲೈಟ್ ಬುಲ್. ಸೊ ಅಂದರೆ ಆಯ್ಕೆ ಮಾಡಿರುವಂಥ ಗೂಳಿ ಜೊತೆ ಮೇಟಿಂಗ್ ಮಾಡ್ತಾರೆ, ಅಥವಾ ಇಟ್ ಈಸ್ ಆರ್ಟಿಫಿಷಿಯಲಿ ಇನ್ಸೆಮೈನೇಟೆಡ್. ಸೆಮೆನನ್ನು ತೊಗೊಂಡು ಆರ್ಟಿಫಿಷಿಯಲಿ ಇನ್ಸೆಮೈನೇಟ್ ಮಾಡ್ತಾರೆ ಫಾರ್ ದ ಸೂಪರ್ ಓವ್ಯುಲೇಟೆಡ್ ಕೌ. ಅದು ನೆಕ್ಸ್ಟ್ ಸ್ಟೆಪ್ಪು. 3ನೇ ಸ್ಟೆಪ್, ದಿ ಥರ್ಡ್ ಸ್ಟೆಪ್ ಇಸ್ ದಿ ಫರ್ಟಿಲೈಸ್ಡ್ eggs at 8 to 32 cell stage are recovered and transferred to surrogate mother. ಈಗ ಫರ್ಟಿಲೈಸ್ ಆಗಿರುವಂಥ ಹೆಗ್ಗನ್ನ ಆ ಕೌವಿಂದ ತೊಗೊಂಡು ಅದು ಯಾವ ಸ್ಟೇಜಲ್ಲಿ ತಗೊಳ್ತಾರೆ, 8 ರಿಂದ 32 ಸೆಲ್ ಸ್ಟೇಜ್, ಆಲ್ಮೋಸ್ಟ್ ಲೈಕ್ ಮಾರಿಲಾ ಸ್ಟೇಜ್ ಇದ್ದಂಗೆ. ಅದನ್ನು ತೊಗೊಂಡು ಮೊಟ್ಟೆ ಫರ್ಟಿಲೈಸ್ಡ್ ಎಗ್ ಆ ಸ್ಟೇಜಲ್ಲಿ 8 to 32 ಸೆಲ್ ಸ್ಟೇಜಲ್ಲಿ ತೊಗೊಂಡು ಅದನ್ನು ಸರೋಗೇಟ್ ಮದರ್ ಅಂದರೆ ಬೇರೆ ಹಸುವಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದಟ್ ದೇ ಕ್ಯಾನ್ ಡೆವಲಪ್ ದೇರ್ ಸರೋಗೇಟ್ ಮದರ್. ಇಟ್ ಇಸ್ ಲೈಕ್ ಅಡಾಪ್ಟೆಡ್ ಮದರ್. ಸೊ ಬಿ ಪ್ರಶ್ನೆ ಅವ್ರು ಕೇಳಿರೋದು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಔಟ್ ಕ್ರಾಸಿಂಗ್ ಆ್ಯಂಡ್ ಕ್ರಾಸ್ ಬ್ರೀಡಿಂಗ್. ಇದ್ರ ಎರಡರ ಬಗ್ಗೆ ನೀವು ವ್ಯತ್ಯಾಸಗಳು ಕೊಡಿ ಅಂತ. ಔಟ್ ಕ್ರಾಸಿಂಗ್ ಅಂದ್ರೆ ಪ್ರಾಕ್ಟೀಸ್ ಆಫ್ ಮೇಟಿಂಗ್ ಆಫ್ ಅನಿಮಲ್ಸ್ ವಿತಿನ್ ದಿ ಸೇಮ್ ಬ್ರೀಡ್. So but having no common ancestors for 4 to 6 generations is called outcrossing. ಒಂದು 4 ರಿಂದ 6 ತಲೆಮಾರುಗಳಲ್ಲಿ
ಮೇಟಿಂಗ್ ಮಾಡಿದಂಥ ಪ್ರಾಣಿಗಳಲ್ಲಿ ಯಾವುದೇ ರೀತಿಯಾದಂಥ ಕಾಮನ್ ಆನ್ಸೆಸ್ಟರ್ ಇಲ್ಲದೇ ಇದ್ದರೆ ಇಂಥ ಒಂದು ಮೇಟಿಂಗ್ ಪ್ರೋಸೆಸ್ನ ಔಟ್ ಕ್ರಾಸಿಂಗ್ ಅಂತಾರೆ. a practice of mating of animals within the same breed but having no common ancestors for 4 to 6 generations is called outcrossing. ಈಗ ಕ್ರಾಸ್ ಬ್ರೀಡಿಂಗ್ ಅನ್ನೋದು ಸುಪೀರಿಯರ್ ಮೇಲ್ಸ್ ಆಫ್ ಒನ್ ಬ್ರೀಡ್ ಆರ್ ಮೇಟೆಡ್ ವಿತ್ ಸುಪೀರಿಯರ್ ಫೀಮೇಲ್ ಆಫ್ ಅನದರ್ ಬ್ರೀಡ್. ಇಲ್ಲಿ ಬರೀ ಕ್ಯಾರೆಕ್ಟರ್ಸಲ್ಲಿ ಸುಪೀರಿಯರ್ ಆಗಿರುವಂಥ ಮೇಲನ್ನು ಮೇಟ್ ಮಾಡ್ತಾರೆ ಸುಪೀರಿಯರ್ ಫೀಮೇಲ್ ಜೊತೆ, ಅದನ್ನು ಕ್ರಾಸ್ ಬ್ರೀಡಿಂಗ್ ಅಂತಾರೆ. ಸೊ outcrossing is also a type of cross breeding, but ಅಲ್ಲಿ ಏನಂದರೆ ಔಟ್ಕ್ರಾಸಿಂಗಲ್ಲಿ 4 to 6 4ರಿಂದ 6 ತಲೆಮಾರುಗಳು ಯಾವುದೇ ರೀತಿಯಾದಂಥ ಕಾಮನ್ ಆನ್ಸೆಸ್ಟರ್ ಇರಬಾರ್ದು ಅಂತ. ಕ್ರಾಸ್ ಬ್ರೀಡಿಂಗಲ್ಲಿ ಆ ಕ್ಯಾರೆಕ್ಟರ್ಸ್ ತಗೊಳ್ಳಲ್ಲ, ಬರೀ ಮೇಲ್ ಇರೋವಂಥದ್ದು ಸುಪೀರಿಯರ್ ಕ್ಯಾರೆಕ್ಟರ್ಸ್ ಇರಬೇಕು, ಫೀಮೇಲ್ಗೂ ಸುಪೀರಿಯರ್ ಕ್ಯಾರೆಕ್ಟರ್ಸ್ ಇರಬೇಕು. ಇಂಥ ಬ್ರೀಡಿಂಗ್ನ ಈ ಸುಪೀರಿಯರ್ ಮೇಲ್ ವಿತ್ ಸುಪೀರಿಯರ್ ಫೀಮೇಲ್ ವಿ ಕಾಲ್ ಇಟ್ ಆಸ್ ಕ್ರಾಸ್ ಬ್ರೀಡಿಂಗ್. ಇದು ಬಿ ಸಬ್ ಕ್ವಶನ್ಗೆ ಉತ್ತರ. ನೆಕ್ಸ್ಟ್ ಕೇಳಿರುವಂಥದ್ದು, ಡಿಸ್ಕ್ರೈಬ್ ದಿ ಪ್ರೋಸೆಸ್ ಆಫ್ DNA ರೆಪ್ಲಿಕೇಶನ್ ವಿತ್ ದಿ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಈ ರೆಪ್ಲಿಕೇಶನ್ ಪ್ರೋಸೆಸ್, ಫಾರ್ಮೇಷನ್ ಆಫ್ 2 ಐಡೆಂಟಿಕಲ್ ಕಾಪೀಸ್, ಸಿಮಿಲರ್ ಆದಂಥ ಕಾಪೀಸ್ ಆಫ್ DNA ಆಗುತ್ತಲ್ಲ, ಆ ಪ್ರೋಸೆಸ್ನ ರೆಪ್ಲಿಕೇಶನ್ ಅಂತೀವಿ, DNA ರೆಪ್ಲಿಕೇಶನ್. ಸೊ ಇಲ್ಲಿ ಅವರು ಕೇಳಿರುವಂಥದ್ದು, ಡಿಸ್ಕಸ್ ದಿ ಪ್ರೋಸೆಸ್ ಆಫ್ DNA ರೆಪ್ಲಿಕೇಶನ್ ವಿತ್ ದಿ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಚಿತ್ರ ಬರೀಬೇಕಾಗುತ್ತೆ, ಅದಕ್ಕೆ 2 ಮಾರ್ಕ್ ಇರುತ್ತೆ, ಎಕ್ಸ್ಪ್ಲನೇಷನ್ಗೆ 3 ಮಾರ್ಕ್ ಇರುತ್ತೆ, ರೆಪ್ಲಿಕೇಶನ್ 4 ಇರುತ್ತೆ. ಇಲ್ಲಿ ನೀವು 2-3 ಪಾಯಿಂಟ್ ನೆನ್ಪಿಟ್ಕೊಳ್ಳೋದು ಏನಂದರೆ, ದಿ ಸಿಂಥಸಿಸ್ ಆಫ್ DNA ಅವೇ ಫ್ರಮ್ ದಿ ರೆಪ್ಲಿಕೇಶನ್ ಫೋರ್ಕ್ ಇಟ್ ಇಸ್ ಡಿಸ್ಕಂಟಿನ್ಯೂಯಸ್, ಟುವರ್ಡ್ಸ್ ದಿ ರೆಪ್ಲಿಕೇಶನ್ ಫೋರ್ಕ್ ಇಟ್ ಇಸ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಒಂದನ್ನು ಈ ಕಂಟಿನ್ಯೂಯಸ್ ಸ್ಟ್ರ್ಯಾಂಡ್ನ ಲೀಡಿಂಗ್ ಸ್ಟ್ರ್ಯಾಂಡ್ ಅಂತೀವಿ, ಆ ಡಿಸ್ಕಂಟಿನ್ಯೂಯಸ್ ಸ್ಟ್ರ್ಯಾಂಡ್ನ ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತೀವಿ. ಡಿಸ್ಕಂಟಿನ್ಯೂಯಸ್ ಸ್ಟ್ರ್ಯಾಂಡ್ಸ್ ಫ್ರಾಗ್ಮೆಂಟ್ಸಲ್ಲಿರುತ್ತೆ, ವಿ ಕಾಲ್ ಇಟ್ ಆಸ್ ಹೋಕಸಾಕಿ ಫ್ರಾಗ್ಮೆಂಟ್ಸ್, ಅದನ್ನು ಲೇಬಲ್ ಮಾಡಿದ್ದಾರೆ. ಎನಿವೆ ಲೆಟ್ ಅಸ್ ರೀಡ್ ಹಿಯರ್. ಎನ್ಸೈಮ್ಸ್ ರಿಕ್ವೈರ್ಡ್ ಮೇನ್ಲಿ ಫಾರ್ ರೆಪ್ಲಿಕೇಶನ್ ಆರ್ DNA ಡಿಪೆಂಡೆಂಟ್ DNA ಪಾಲಿಮರೇಸ್, ಅಥವಾ ಬರೀ DNA ಪಾಲಿಮರೇಸ್ ಅಂತ ಬರೀಬೋದು, ಲೈಗೇಸ್ ಎಕ್ಸೆಟ್ರಾ. ರೆಪ್ಲಿಕೇಶನ್ ಅಕರ್ಸ್ ವಿತಿನ್ ಅ ಸ್ಮಾಲ್ ಓಪನಿಂಗ್ ಆಫ್ ದಿ DNA helix. DNA dependent polymerases, they catalyze polymerizations only in one direction, 5' to 3'. On one strand replication occurs continuously and another strand it is discontinuous with fragments. ನಾನು ಹೇಳಿದೆ ನಿಮಗೆ, ಟುವರ್ಡ್ಸ್ ದಿ ರೆಪ್ಲಿಕೇಶನ್ ಫೋರ್ ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗುತ್ತೆ ಈ ಸ್ಟ್ರ್ಯಾಂಡು, ಅದನ್ನು ಲೀಡಿಂಗ್ ಸ್ಟ್ರ್ಯಾಂಡ್ ಅಂತೀವಿ. ಡಿಸ್ಕಂಟಿನ್ಯೂಸ್ ಅಲ್ಲಲ್ಲಿ ಬ್ರೇಕ್ ಇರುತ್ತೆ ಫ್ರಾಗ್ಮೆಂಟ್ಸಲ್ಲಿ, ಅಂಥ ಸಿಂಥಸಿಸ್ನ ನಾವು ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತೀವಿ. ಆ್ಯಂಡ್ ದಿಸ್ ಡಿಸ್ಕಂಟಿನ್ಯೂಸ್ ಈಚ್ ಫ್ರಾಗ್ಮೆಂಟ್ನ ಅದನ್ನು ಒಕೆಸಾಕಿ ಫ್ರಾಗ್ಮೆಂಟ್ ಅಂತೀವಿ. ದೀಸ್ ಫ್ರಾಗ್ಮೆಂಟ್ಸ್ ಆರ್ ಜಾಯಿಂಡ್ ಬೈ ಲೈಗೇಸ್, ದೇ ಆರ್ ಜಾಯಿಂಡ್ ಬೈ ಲೈಗೇಸ್. ಸೊ ಈ ಪಾಯಿಂಟ್ಸ್ ಬರೋದ್ರೆ ನಿಮ್ಗೆ 3 ಪಾಯಿಂಟ್ಸ್ ಸಿಗುತ್ತೆ ನಿಮಗೆ. ಅ ನ್ಯೂ ಆ್ಯಂಡ್ ಓಲ್ಡ್ ಸ್ಟ್ರ್ಯಾಂಡ್ ಫಾರ್ಮ್ ಅ DNA ಮಾಲಿಕ್ಯೂಲ್, ಅದಕ್ಕೆ ಇದನ್ನು ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್ ಅಂತ ಕರಿತೀವಿ. So any 6 points if you write with diagram, you will get 5 marks for this. ನೆಕ್ಸ್ಟ್ ಪ್ರಶ್ನೆ ಅವ್ರು ಕೇಳಿರೋದು 30ನೇ ಪ್ರಶ್ನೆ. ಎಕ್ಸ್ಪ್ಲೈನ್ ದಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆನ್ಸರ್ ವಿತ್ ಲೇಬಲ್ ಡಯಾಗ್ರಾಮ್. ಸೊ 4 ಲೇಬಲಿಂಗ್ಸ್ ಬರೀಬೇಕಾಗುತ್ತೆ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆನ್ಸರ್. ಸೊ ಆ ವಾಲ್ಸ್, ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ಟೆಪಿಟಮ್, ಇದನ್ನು ಬರೀಬೇಕಾಗುತ್ತೆ, ಡಿಸ್ಕ್ರಿಪ್ಷನ್ ಮಾಡಬೇಕಾಗುತ್ತೆ. ಯಂಗ್ ಆನ್ಸರ್ ಅಂದರೆ ಇನ್ನೂ ಡಿಹೈಸ್ ಆಗಿರಲ್ಲ, so they will be having sporogenous tissue, they won't have pollen grain, that is what is young anther. Mature anther alli pollen grain irutte, instead of sporogenous tissue it will be pollen grain, and dehisce ಆಗ್ತಿರುತ್ತೆ. ಸೊ young anther 4 ವಾಲ್ಗಳಿದೆ, they are epidermis, endothelium, middle layer and epithelium. And more layer, outer 3 more layer, they help in protection and dehiscence, that is epidermis and endothelium, it brings about dehiscence. ಆ್ಯಂಥರ್ ಬ್ರೇಕ್ ಆಗೋದಕ್ಕೆ ಕಾರಣ ಎಂಡೋಥೀಸಿಯಂ. ಫುಡ್ ಪ್ರೊವೈಡ್ ಮಾಡೋದು ಟೆಪಿಟಮ್, ಅದನ್ನು ತಿಳ್ಕೊಬೇಕಾಗುತ್ತೆ. ದಿ ಔಟರ್ 3 ಲೇಯರ್ಸ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಆ್ಯಂಡ್ ಡಿಹೈಸನ್ಸ್, ದಟ್ ಇಸ್ ಎಪಿಡರ್ಮಿಸ್, ಎಂಡೋಥೀಸಿಯಂ ಆ್ಯಂಡ್ ಮಿಡಲ್ ಲೇಯರ್. ಎಂಡೋಥೀಸಿಯಂ ಮೇಜರ್ಲಿ ಬ್ರಿಂಗ್ಸ್ ಅಬೌಟ್ ಡಿಹೈಸನ್ಸ್. ದಿ ಇನ್ನರ್ ಮೋಸ್ಟ್ ಲೇಯರ್, 4ನೇ ಲೇಯರು ಟೆಪಿಟಮ್, ನರಿಷಸ್ ದಿ ಡೆವಲಪಿಂಗ್ ಪೋಲನ್ ಗ್ರೈನ್, ಇದಕ್ಕೆ ಆಹಾರ ಕೊಡುತ್ತೆ ಪೋಲನ್ ಗ್ರೈನ್ಸ್ಗೆ, ಡೆವಲಪ್ ಆಗುವಂಥ ಪೋಲನ್ ಗ್ರೈನ್ಸ್ಗೆ. ಸೊ ದಿ ಟೆಪಿಟಮ್ ಹ್ಯಾಸ್ ಅ ಡೆನ್ಸ್ ಸೈಟೋಪ್ಲಾಸಮ್. A group of homogeneous cells called sporogenous tissue is present in the center. ಯಂಗ್ ಆ್ಯಂಥರಲ್ಲಿ ಒಂದೇ ರೀತಿಯಾದಂಥ ಸೆಲ್ಸ್ಗಳಿರುತ್ತೆ, ಅದನ್ನು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಸೊ ದಟ್ ಈಸ್ ನೋಟಿಸ್ಡ್ ಇನ್ ದಿ ಸೆಂಟರ್. ಮೆಚೂರ್ ಆ್ಯಂಥರಲ್ಲಿ ಆ ಸ್ಪೋರೋಜಿನಸ್ ಟಿಶ್ಯೂ ಬಂದು ನೀವು ಪೋಲನ್ ಗ್ರೈನ್ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ದಿ 30th ಕ್ವಶನ್. 31st
question they have asked, explain brood parasitism and sexual deceit as an interaction of species with an example each. ಈಗ ಬ್ರೂಡ್ ಪ್ಯಾರಾಸಿಟಿಸಮ್ ಮತ್ತು ಸೆಕ್ಷುವಲ್ ಡಿಸೈಟ್ ಯಾಮಾರಿಸುವಂಥದ್ದು, ಸೆಕ್ಷುವಲಿ ಯಾಮಾರಿಸುವಂಥದ್ದು, ಇದನ್ನು ಪಾಪ್ಯುಲೇಷನ್ ಇಂಟರಾಕ್ಷನ್ ಆಫ್ ಸ್ಪೀಷೀಸ್ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಬ್ರೂಡ್ ಪ್ಯಾರಾಸಿಟಿಸಮಲ್ಲಿ ಇಲ್ಲಿ ನೀವು ಈ ಕುಕ್ಕು ಬರ್ಡ್ ಕೋಗಿಲೆಗಳಲ್ಲೂ ನೋಡ್ಬೋದು. ಅದು ಏನು ಮಾಡುತ್ತೆ ಅಂದರೆ ಮೊಟ್ಟೆಗಳನ್ನ ಕಾಗೆ ಗೂಡಿನಲ್ಲಿ ಮೊಟ್ಟೆಗಳಿರ್ತದೆ. ಸೊ ಅವು ಅದನ್ನು ಬೆಳೆಸೋಲ್ಲ. ಈ ಕುಕ್ಕು ಬರ್ಡ್ ಕೋಗಿಲೆ ದೇ ಡೋಂಟ್ ಅಪ್ರಿಂಗ್ ದಿ ಯಂಗ್ ಆಫ್ ಸ್ಪ್ರಿಂಗ್, ರಾದರ್ ಈ ಕಾಗೆಗಳವನ್ನು ಬೆಳೆಸ್ತವೆ. ಆ ಮೊಟ್ಟೆಗಳು ಒಂದೇ ರೀತಿ ಇರುತ್ತೆ, ಕಾಗೆದು ಮತ್ತು ಈ ಕೋಗಿಲೆದು. ಸೊ ದಟ್ ಈಸ್ ದಿ ರೀಸನ್ ದಟ್ ದೇ ಚೀಟ್ ದೆಮ್. A parasitic bird like cuckoo lays its egg in the nest of its host and lets the host to incubate. During the course of evolution, the eggs of the parasitic bird have changed to resemble the host egg. ಆದರೆ ಇಲ್ಲಿ ಪ್ಯಾರಾಸಿಟಿಕ್ ಬರ್ಡ್ ಮೊಟ್ಟೆ ಅಂದರೆ ಕುಕ್ಕು ಅಕ್ಕಿಯ ಮೊಟ್ಟೆ ಮತ್ತು ಈ ಕಾಗೆ ಮೊಟ್ಟೆಗಳು ಒಂದೇ ರೀತಿ ಇರುತ್ತೆ. ಪ್ಯಾಟರ್ನು ಮತ್ತು ಶೇಪು ಡಿಸೈನಲ್ಲೆಲ್ಲ ಒಂದೇ ರೀತಿ ಇರೋದರಿಂದ ಕಾಗೆಗಳಿಗೆ ಗೊತ್ತಾಗಲ್ಲ ಯಾವುದು ತನ್ನ ಮೊಟ್ಟೆ ಅಥವಾ ಈ ಕುಕ್ಕುಗಳ ಮೊಟ್ಟೆ ಅಂತ ಗೊತ್ತಾಗಲ್ಲ, ಈ ಕೋಗಿಲೆಯ ಮೊಟ್ಟೆ ಅನ್ನೋದು ಗೊತ್ತಾಗಲ್ಲ ಅವುಗಳಿಗೆ. ಸೊ ದ್ಯಾಟ್ ಈಸ್ ವೈ ದೇ ಬ್ರಿಂಗ್ ದಿ ಕ್ರೋ unknowingly it brings up the cuckoo. So brood parasitism you can notice. So the cuckoo birds, they don't build their own nest. So that is one thing that you have to remember. It's an example for parasitism. Sexual deceit ಅನ್ನೋದು ಈ ಸೆಕ್ಷುವಲ್ ಯಾಮಾರಿಸುವಂಥದ್ದು ಅಫೈರಸ್, ಒಂದು ಮೆಡಿಟೇರಿಯನ್ ಆರ್ಕಿಡ್ ಗಿಡ ಅದು, ಮತ್ತು ಬಿ. ಸೊ ಇವೆಲ್ಲಾಗುತ್ತೆ. ಒನ್ ಪೆಟಲ್ ಆಫ್ ಫ್ಲವರ್, ಈ ಆರ್ಕಿಡ್ ಒಫೈರಸ್ ಆರ್ಕಿಡಲ್ಲಿ ಒಂದು ತಳಿ ಇರೋವಂಥದ್ದು, ಒಂದು ಪೆಟಲ್ಲು, ಇದು ಎಕ್ಸಾಕ್ಟ್ಲಿ ಫೀಮೇಲ್ ಬಿ ಇದ್ದಂಗೆ ಇರುತ್ತೆ ಸೈಜು, ಕಲರ್, ಮಾರ್ಕಿಂಗಲ್ಲಿ. ಈ ಮೇಲ್ ಬಿ ಅದನ್ನು ನೋಡಿದ ತಕ್ಷಣ ಯಾಮಾರುತ್ತೆ ಆ್ಯಂಡ್ ಇಟ್ ಥಿಂಕ್ಸ್ ಟು ಬಿ ಅ ಫೀಮೇಲ್ ಆ್ಯಂಡ್ ಇಟ್ ಅಂಡರ್ಗೋಸ್ ಕಾಪ್ಯುಲೇಷನ್, ಮೇಟಿಂಗ್ ಮಾಡ್ಕೊಳುತ್ತೆ. ಸೊ ದಟ್ ಈಸ್ ವಾಟ್ ಯು ನೋಟಿಸ್. ದಿ ಮೇಲ್ ಬಿ is attracted to this flower, perceiving as female and pseudo copulates. This is a false copulation. ದೆನ್ ಇದೇ ಬಿ ಇನ್ನೊಂದು ಹೂವನ್ನು ಭೇಟಿಯಾದಾಗ ಅಲ್ಲಿ ಪೋಲನ್ ಗ್ರೈನ್ನ ಅಲ್ಲಿ ಡಿಪಾಸಿಟ್ ಆಗುತ್ತೆ, ಮತ್ತೆ ಅಲ್ಲಿ ಕಾಪ್ಯುಲೇಷನ್ ಆಗುತ್ತೆ, ಅದು ಫಾಲ್ಸ್ ಕಾಪ್ಯುಲೇಷನ್. ಈ ಪ್ರೋಸೆಸ್ಸಲ್ಲಿ ಸ್ಟಿಗ್ಮಾ ಗೆಟ್ಸ್ ಪಾಲಿನೇಟೆಡ್. ಇದನ್ನು ನಾವು ಸೆಕ್ಷುವಲ್ ಡಿಸೈಟ್ ಅಂತ ಕರಿತೀವಿ. ಸೊ ದಿ ಬಿ ಈಸ್ ಬೀಯಿಂಗ್ ಡಿಸೀವ್ಡ್ ಬೈ ದಿಸ್ ಆರ್ಕಿಡ್. ಸೊ ಸೆಕ್ಷುವಲ್ ಡಿಸೈಟ್ ಯು ಕ್ಯಾನ್ ನೋಟಿಸ್ ದೇರ್. ಸೊ 32ನೇ ಪ್ರಶ್ನೆ, with reference to the flower color in snapdragon explain incomplete dominance. So incomplete dominance ಬಗ್ಗೆ ಹೇಳಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ ಪ್ಲಾಂಟ್ ದಟ್ ಈಸ್ ಆ್ಯಂಟಿರೈನಮ್, ಇದನ್ನು ಎಕ್ಸಾಂಪಲ್ ಇಟ್ಬಿಟ್ಟು ಬರೀಬೇಕಾಗತ್ತೆ. ಚೆಕರ್ ಬೋರ್ಡ್ ಎಲ್ಲ ಬರೋದ್ರೆ ನಿಮ್ಗೆ ಆಗುತ್ತೆ. ಫ್ಲೋ ಚಾರ್ಟ್ ವಿತ್ ಪುನೀತ್ ಸ್ಕ್ವೇರ್. ಸೊ ಎಕ್ಸ್ಪ್ಲನೇಷನ್ ವಿತ್ ಮೆನ್ಷನಿಂಗ್ ಡಾಮಿನೆಂಟ್ ಜೀನ್. ಸೊ ಈಗ ಇಲ್ಲಿ ಪಿಂಕ್ ಕಲರ್, ರೆಡ್ ಕಲರ್ಡ್ ಆ್ಯಂಡ್ ವೈಟ್ ಕಲರ್ಡ್ ಫ್ಲವರ್ when they are crossed, the F1 generation, even though they are heterozygous, you expect them to be red, you get pink color. ಈಗ F1 ಜನ್ರೇಷನಲ್ಲಿ ರೆಡ್ ಕಲರ್ ಆಗೋವಂಥ ಹೂವು ಅಲ್ಲಿ ರೆಡ್ ಇರೋಲ್ಲ, ಪಿಂಕ್ ಇರುತ್ತೆ, ಮಿಕ್ಸ್ಚರ್ ಆಫ್ ರೆಡ್ ಆ್ಯಂಡ್ ವೈಟ್. ಸೊ ಇದನ್ನು ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತೀವಿ. F2 ಜನ್ರೇಷನ್ ಮಾಡಿದಾಗ ದಟ್ ಈಸ್ F1 ಇಂಟು F1, ಪಿಂಕ್ ಇಂಟು ಪಿಂಕ್, ನಮಗೆ ಅಲ್ಲಿ ಆ ರೇಷಿಯೋ ಜೀನೋಟಿಪಿಕ್ ಮತ್ತು ಫಿನೋಟಿಪಿಕ್ ರೇಷಿಯೋ ಒಂದೇ ಇರುತ್ತೆ. ದಟ್ ಈಸ್ ಒಂದು ರೆಡ್ ಇರುತ್ತೆ, ಎರಡು ಪಿಂಕ್ ಇರುತ್ತೆ, ಒಂದು ವೈಟ್ ಇರುತ್ತೆ. 1:2:1 ಜೀನೋಟಿಪಿಕ್ ರೇಷಿಯೋನು ಒಂದೇ, ಫಿನೋಟಿಪಿಕ್ ರೇಷಿಯೋನು ಒಂದೇ. ಮತ್ತು ಮೆಂಡಲ್ಸ್ ಫಿನೋಟಿಪಿಕ್ ರೇಷಿಯೋ 3:1 ಇರುತ್ತೆ. ಇಲ್ಲಿ ಅದಿರಲ್ಲ, ಮೆಂಡಲ್ಸ್ ಆ ಥರ ಬರೋಲ್ಲ. ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಬೋತ್ ಜೀನೋಟಿಪಿಕ್ ಆ್ಯಂಡ್ ಫಿನೋಟಿಪಿಕ್ ರೇಷಿಯೋ ಇಸ್ 1:2:1. 1 ರೆಡ್, 2 ಪಿಂಕ್, 1 ವೈಟ್, ಆ ರೇಷಿಯೋನಲ್ಲಿ ಬರುತ್ತೆ. ಸೊ ಈಗ ಸೆಕ್ಷನ್ 2, ಸೊ ಈ ಸೆಕ್ಷನ್ 2ನಲ್ಲಿ 3 ಪ್ರಶ್ನೆಗಳು ಬರೀಬೇಕಾಗತ್ತೆ. 200ರಿಂದ 250 ಪದಗಳಲ್ಲಿ ಬರೀಬೇಕಾಗತ್ತೆ. ಸೊ 3 × 5 15 ಮಾರ್ಕ್ಸ್. ಇಲ್ಲಿ ಟೋಟಲ್ ಅವ್ರು 5 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ 3 ಆಯ್ಕೆ ಮಾಡ್ಕೊಂಡು ಬರೀಬೋದು. ಈ 33ನೇ ಪ್ರಶ್ನೆನ ಡಯಾಗ್ರಾಮ್ ಓರಿಯೆಂಟೆಡ್ ಕೊಟ್ಟಿದ್ದಾರೆ. ಸೊ ಗಿವ್ ದಿ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಮಿಲ್ಲರ್ಸ್ ಅಪಾರೇಟಸ್. ಸೊ ಆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಬರೆದು 10 ಲೇಬಲಿಂಗ್ ಮಾಡಬೇಕಾಗತ್ತೆ ನೀವು. ಅದನ್ನು ಮಾಡಿದ್ರೆ ನಿಮಗೆ 5 ಮಾರ್ಕ್ ಕೊಡ್ತಾರೆ. ದೆನ್ 34ನೇ ಪ್ರಶ್ನೆ ಸಬ್ ಕ್ವಶನ್ಸ್ ಇದೆ, ಎ ಮತ್ತು ಬಿ.
ये प्रश्ನೆ, ಡೆವಲಪ್ಮೆಂಟ್ ಆಫ್ ಬಿ ಟಿ ಕಾಟನ್ ಹ್ಯಾಸ್ ರೆಡ್ಯೂಸ್ ದ ಯೂಸ್ ಆಫ್ ಇನ್ಸೆಕ್ಟಿಸೈಡ್ಸ್, ಜಸ್ಟಿಫೈ. ಈ ಬಿ ಟಿ ಕಾಟನ್ನ ನಾವು ಡೆವಲಪ್ ಮಾಡೋದ್ರಿಂದ ಈಗ ನಾವು ಈ ಕ್ರಿಮಿನಾಶಕ ಕೆಮಿಕಲ್ಸ್ನ ಯೂಸ್ ಮಾಡ್ತಿಲ್ಲ. ಇದನ್ನು ನೀವು ಸಂವಾದಿಸಿ ಅಥವಾ ಯು ಜಸ್ಟಿಫೈ ದಿಸ್, ಹೌ ಡು ಯು ಸೇ ದ್ಯಾಟ್. ಈಗ ಇದಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಸೊ ಇದನ್ನು ಏನಲ್ಲಿ 3 ಮಾರ್ಕ್ ಇರುತ್ತೆ. ಸೊ ವಿ ಹ್ಯಾವ್ ಟು ರೈಟ್ ದ್ಯಾಟ್. ಸೊ ಸಮ್ ಸ್ಟ್ರೈನ್ಸ್ ಆಫ್ ಬ್ಯಾಸಿಲಸ್ thuringiensis, ದೇ ಪ್ರೊಡ್ಯೂಸ್ ಪ್ರೋಟೀನ್ಸ್ ದಟ್ ಕಿಲ್ ಸರ್ಟೆನ್ ಇನ್ಸೆಕ್ಟ್ಸ್. ಬ್ಯಾಸಿಲಸ್ thuringiensis ಅನ್ನೋದು ಬ್ಯಾಕ್ಟೀರಿಯಾ. ಇವು ಕೆಲವು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ಇನ್ಸೆಕ್ಟ್ಗಳನ್ನ ಸಾಯಿಸುವಂಥ ಪ್ರೋಟೀನ್ಸ್ ಇರುತ್ತೆ. ಸೊ ದೇ ಆರ್ ಕಾಲ್ಡ್ ಕ್ರೈ ಪ್ರೋಟೀನ್ಸ್. ಈ ಬ್ಯಾಸಿಲಸ್ thuringiensis ಬ್ಯಾಕ್ಟೀರಿಯಾನಲ್ಲಿ ಈ ಪ್ರೋಟೀನ್, ಇನ್ಸೆಕ್ಟ್ ಸಾಯಿಸುವಂಥ ಪ್ರೋಟೀನ್ನ ನಾವು ಕ್ರೈ ಪ್ರೋಟೀನ್ಸ್ ಅಂತ ಕರಿತೀವಿ. ದಿ ಜೀನ್ಸ್ ವಿಚ್ ಪ್ರೊಡ್ಯೂಸ್ ದೆಮ್ ಆರ್ ಕಾಲ್ಡ್ ಕ್ರೈ ಜೀನ್ಸ್. ಮತ್ತು ಆ ಜೀನ್ಸ್ ಯಾವುದು ಇದನ್ನು ಪ್ರೊಡ್ಯೂಸ್ ಮಾಡುತ್ತೆ, ಈ ಕ್ರೈ ಪ್ರೋಟೀನ್ಸ್ನ, ವಿ ಕಾಲ್ ಇಟ್ ಆಸ್ ಕ್ರೈ ಜೀನ್ಸ್. ಸೊ ಈ ಕ್ರೈ ಜೀನ್ಸ್ನ they are incorporated, these cry genes are incorporated into the cotton plants by rDNA technology, that is recombinant DNA technology ಮೂಲಕ ಈ ಕ್ರೈ ಜೀನ್ಸ್ನ ಕಾಟನ್ ಪ್ಲ್ಯಾಂಟ್ ಒಳಗೆ, ಈ ಬ್ಯಾಸಿಲಸ್ thuringiensis ಅಲ್ಲಿ ಇದ್ದಂಥ ಕ್ರೈ ಜೀನ್ಸ್ನ ಕಾಟನ್ ಪ್ಲ್ಯಾಂಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ವೆನ್ ಇನ್ಸೆಕ್ಟ್ಸ್ ಲೈಕ್ ಬಾಲ್ವರ್ಮ್ಸ್ ಫೀಡ್ ಆನ್ ಕಾಟನ್ ಪ್ಲ್ಯಾಂಟ್ಸ್, ದೇ ಆರ್ ಕಿಲ್ಡ್. ಈಗ ಈ ಕಾಟನ್ ಪ್ಲ್ಯಾಂಟನ್ನು ತಿನ್ನುವಂಥ ಬಾಲ್ವರ್ಮ್ಸ್ಗಳು ಇಂಥ ಗಿಡಗಳನ್ನ ತಿಂದಾಗ, ಈ ಕ್ರೈ ಜೀನ್ಸ್ ಇರುವಂಥ ಕಾಟನ್ ಪ್ಲ್ಯಾಂಟ್ಸ್ ತಿಂದಾಗ ದೇ ಆರ್ ಕಿಲ್ಡ್, ಅವುಗಳು ಸಾಯ್ತವೆ. ದಸ್ ಡೆವಲಪ್ಮೆಂಟ್ ಆಫ್ ಬಿ ಟಿ ಕಾಟನ್ ಹ್ಯಾಸ್ ರೆಡ್ಯೂಸ್ ಇನ್ಸೆಕ್ಟಿಸೈಡ್ಸ್. ಈ ಬಿ ಟಿ ಕಾಟನ್ ಇರೋದರಿಂದ ಇನ್ಸೆಕ್ಟಿಸೈಡ್ಸ್ ರೆಡ್ಯೂಸ್ ಆಗಿದೆ ಅಂತ ಹೇಳ್ತಾರೆ. ಜೀನ್ ಥೆರಪಿ, ಈ ಸಬ್ ಕ್ವಶನ್ ಜೀನ್ ಥೆರಪಿ ಬಗ್ಗೆ ಬ್ರೀಫಾಗಿ ನೋಟ್ ಬರೆಯೋದಕ್ಕೆ ಹೇಳಿದ್ದಾರೆ. ಸೊ ಜೆನೆಟಿಕ್ ಡಿಫೆಕ್ಟ್ ಈಸ್ ಕರೆಕ್ಟೆಡ್ ಬೈ ರೀಪ್ಲೇಸಿಂಗ್ ನಾರ್ಮಲ್ ಜೀನ್ ಇನ್ ಜೀನ್ ಥೆರಪಿ. ಜೀನ್ ಥೆರಪಿನಲ್ಲಿ ಎಲ್ಲಿ ಅಬ್ನಾರ್ಮಲ್ ಜೀನ್ ಇರುತ್ತೆ ಅಥವಾ ಎಲ್ಲಿ ದೋಷ ಇರುವಂಥ ಜೀನ್ ಇರುತ್ತೆ, ಅದನ್ನು ನಾವು ಒಂದು ನಾರ್ಮಲ್ ಆದ ಜೀನನ್ನು ರೀಪ್ಲೇಸ್ ಮಾಡ್ತೀವಿ, ಆ ದೋಷವಾದಂಥ ಡಿಫೆಕ್ಟ್ ಇರೋವಂಥ ಜೀನನ್ನು. ಇದನ್ನು ನಾವು ಜೀನ್ ಥೆರಪಿ ಅಂತೀವಿ. ಜೆನೆಟಿಕ್ ಡಿಫೆಕ್ಟ್ ಇಸ್ ಕರೆಕ್ಟೆಡ್ ಬೈ ರೀಪ್ಲೇಸಿಂಗ್ ನಾರ್ಮಲ್ ಜೀನ್ ಇನ್ ಜೀನ್ ಥೆರಪಿ. ಇದನ್ನು ಅಡ್ಡಾ ಜೀನ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಸೊ ಅಡಿನೋಸೈನ್ ಡಿಅಮೈನೇಸ್ ಡಿಫಿಷಿಯನ್ಸಿ, ಈ ಡಿಫಿಷಿಯನ್ಸಿ ಬಂದು ಈ ಅಡ್ಡಾ ಜೀನ್, ಡೆಲಿಷನ್ ಆಫ್ ದಿ ಜೀನ್ ಫಾರ್ ಅಡಿನೋಸೈನ್ ಡಿಅಮೈನೇಸ್ ಇಲ್ಲದೆ ಇರೋದ್ರಿಂದ ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ಕ್ಯೂರ್ಡ್ ಬೈ ಜೀನ್ ಥೆರಪಿ. ಜೀನ್ ಥೆರಪಿ ಮೂಲಕ ಈ ADA ಡಿಫಿಷಿಯನ್ಸಿನ ನಾವು ಓವರ್ಕಮ್ ಮಾಡ್ಬೋದು. ಹೆನ್ಸ್ ಇಮ್ಯುನಿಟಿ ಇಸ್ ರಿಸ್ಟೋರ್ಡ್. ಸೊ ದಿಸ್ ವಿ ಕ್ಯಾನ್ ಗಿವ್ ಇಟ್ ಆಸ್ ಅನ್ ಎಕ್ಸಾಂಪಲ್ ಫಾರ್ ಜೀನ್ ಥೆರಪಿ. 35ನೇ ಪ್ರಶ್ನೆ ಕೇಳಿರೋದು, ಎಕ್ಸ್ಪ್ಲೈನ್ ದಿ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟಾರ್ಸ್. ಸೊ ಕ್ಲೋನಿಂಗ್ ವೆಕ್ಟಾರ್ಸಲ್ಲಿರುವಂಥ ಉತ್ತಮವಾದ ಗುಣಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರುತ್ತೆ, ಸೆಲೆಕ್ಟಬಲ್ ಮಾರ್ಕರ್ಸ್ ಇರುತ್ತೆ, ಕ್ಲೋನಿಂಗ್ ಸೈಟ್ಸ್ ಇರುತ್ತೆ. ಸೊ ಪ್ರತಿಯೊಂದನ್ನು ಬರೀಬೇಕಾಗುತ್ತೆ. ಪ್ಲಸ್ ಇಲ್ಲಿ ಒಂದು ಡಯಾಗ್ರಾಮ್ PBR 322 ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಬರೀದೇ ಇದ್ದರೂ ನಿಮಗೆ ಫುಲ್ ಮಾರ್ಕ್ ಕೊಡ್ತಾರೆ. ಬರೀ ಡಯಾಗ್ರಾಮ್ ಬರೆದ್ಬಿಟ್ರೆ ನಿಮಗೆ ಒಂದೇ 1 ಮಾರ್ಕ್ ಕೊಡ್ತಾರೆ, 5 ಮಾರ್ಕ್ ಕೊಡಲ್ಲ. ಸೊ ಲೆಟ್ ಅಸ್ ಸಿ ದಿಸ್. ಸೊ ಇಲ್ಲಿ ಪಾಯಿಂಟ್ಸ್ ಬರೆದ್ರೆ ಸಾಕು ಅಂತ ಹೇಳಿದ್ದಾರೆ, ಇಲ್ಲಿ ಡಯಾಗ್ರಾಮ್ ಬೇಕಾಗಿಲ್ಲ. ಇಲ್ಲ ನೀವು ಬರೀ ಡಯಾಗ್ರಾಮ್ ಬರೆದಿರೆ ಒಂದೇ 1 ಮಾರ್ಕ್ ಸಿಗುತ್ತೆ, 5 ಮಾರ್ಕ್ ಬರೋದು. ಪಾಯಿಂಟ್ಸ್ ಬರೆದ್ರೆ ನಿಮಗೆ 5 ಮಾರ್ಕ್ ಕೊಡ್ತಾರೆ, ಡಯಾಗ್ರಾಮ್ ಇಲ್ಲದೆ ಇದ್ದರೂ ಕೂಡ. ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್, ORI ಅಂತ ಕರಿತೀವಿ. ದಿಸ್ ಇಸ್ ಅ ಸೀಕ್ವೆನ್ಸ್ ಫ್ರಮ್ ವೇರ್ ರೆಪ್ಲಿಕೇಶನ್ ಸ್ಟಾರ್ಟ್ಸ್ ಆ್ಯಂಡ್ ಎನಿ ಪೀಸ್ ಆಫ್ DNA when linked to this sequence can be made to replicate in the host cells. That is about ORI site. Then selectable markers. ಈ ಸೆಲೆಕ್ಟಬಲ್ ಮಾರ್ಕರ್ಸ್ ಆಂಫಿಸಲಿನ್ ಆ್ಯಂಡ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ಸ್ ಇರೋವಂಥದ್ದನ್ನು ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತೀವಿ. ಈ ಬರ್ತ್ ಮಾರ್ಕ್ ಇದ್ದಂಗೆ ಇದು ಗುರುತು ಮಾಡುವಂಥ ಒಂದು regions. It helps in identifying and eliminating non-transformants, selectable markers, and permits the growth of transformants. So genes encoding resistance to antibiotics such as ampicillin, tetracycline, chloramphenicol are considered as selectable markers. So that is another attribute of cloning vector. Cloning sites, these are recognition sites needed to link alien DNA to vector. So the ligation of alien DNA is carried out at restriction site, presently in one of the 2 antibiotic resistance gene. For example, ಈಗ ಯಾವುದೋ ಒಂದು ಫಾರಿನ್ DNA ನಾವು ಇಂಟ್ರಡ್ಯೂಸ್ ಮಾಡಬೇಕಂತೆ, ಲೈಗೇಟ್ ಫಾರಿನ್ DNA at BAM-H1 ಸೈಟ್ ಅಲ್ಲಿ ಕಟ್ ಮಾಡಿ, ಅದು ಎಲ್ಲಿದೆ ಅಂದರೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸಲ್ಲಿ, ಅಲ್ಲಿ ಪೇಸ್ಟ್ ಮಾಡಿ ಜೀನ್ ಆಫ್ PBR 322. So that is what you have to remember. So for example, we can ligate a foreign DNA at BAM-H1 site of tetracycline resistance gene of
PBR 322. ಸೊ 36ನೇ ಪ್ರಶ್ನೆ, ಎ ವಾಟ್ ಆರ್ ದಿ ಇಫೆಕ್ಟ್ಸ್ ಆಫ್ ಓಝೋನ್ ಡೆಪ್ಲೀಷನ್. ಬಿ BOD ಈಸ್ ಅನ್ ಇಂಡೆಕ್ಸ್ ಆಫ್ ವಾಟರ್ ಪೊಲ್ಯೂಷನ್. ಕಮೆಂಟ್ ಇದನ್ನು ಕೇಳಿದ್ದಾರೆ. ಸೊ ಎಫೆಕ್ಟು ಈ ಓಝೋನ್ ಇಲ್ಲದೆ ಇದ್ದಾಗ, ಓಝೋನ್ ಲೇಯರ್ ಇಲ್ಲದೆ ಇದ್ದಾಗ ಅದರ ಹಾನಿಕರವಾದಂಥ ಎಫೆಕ್ಟ್ ಏನು, ಮತ್ತು BOD ಹೇಗೆ ಈ ನೀರಿನ ಮಾಲಿನ್ಯಕ್ಕೆ ಒಂದು ಇಟ್ ಈಸ್ ಅ ಇಂಡೆಕ್ಸ್ ಆಫ್ ವಾಟರ್ ಪೊಲ್ಯೂಷನ್, ಅದನ್ನು ನಾವು ಹೇಳಬೇಕಾಗುತ್ತೆ, ಬರಿಬೇಕಾಗುತ್ತೆ. ಸಿ ದಿ ಇಫೆಕ್ಟ್ಸ್ ಆಫ್ ಓಝೋನ್ ಡೆಪ್ಲೀಷನ್ ಇಸ್ UV ರೇಡಿಯೇಷನ್ಸ್ ಡ್ಯಾಮೇಜ್ DNA ಆ್ಯಂಡ್ ದೇ ಮೇ ಕಾಸ್ ಮ್ಯೂಟೇಷನ್. UV ರೇಡಿಯೇಷನ್ಸ್ ನಮ್ಮ ದೇಹದ DNA ಹಾನಿ ಮಾಡುತ್ತೆ ಮತ್ತು ಮ್ಯೂಟೇಷನ್ ಆಗುವಂಥ ಸಾಧ್ಯತೆಗಳಿದೆ UV ರೇಡಿಯೇಷನ್ಸ್. ಯಾಕೆ UV ರೇಡಿಯೇಷನ್ಸ್ ಬೀಳುತ್ತೆ ಅಂದರೆ ಓಝೋನ್ ಲೇಯರ್ ಇಲ್ಲದೆ ಇದ್ದಾಗ ಆಗುತ್ತೆ. ಅದಲ್ಲದೆ ಈ ಓಝೋನ್ ಲೇಯರ್ ಇಲ್ಲದೆ ಇದ್ದಾಗ ಇಟ್ ಕಾಸಸ್ ಸ್ಕಿನ್ ಕ್ಯಾನ್ಸರ್. UV ರೇಸ್ ಬಿದ್ದಾಗ ನಮ್ಮ ದೇಹದ ಮೇಲೆ, ಚರ್ಮದ ಮೇಲೆ ಬಿದ್ದಾಗ ಚರ್ಮದ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳಿದೆ. ಇಟ್ ಕಾಸಸ್ ಸ್ಕಿನ್ ಕ್ಯಾನ್ಸರ್, ಡ್ಯಾಮೇಜಸ್ ಸ್ಕಿನ್. ಮೂರನೇ ಪಾಯಿಂಟು, ಸೊ ದಿ UV ರೇ ಇಟ್ ಲೀಡ್ಸ್ ಟು ಇನ್ಫ್ಲಮೇಷನ್ ಆಫ್ ಕಾರ್ನಿಯಾ ಆರ್ ಸ್ನೋ ಬ್ಲೈಂಡ್ನೆಸ್. ಕಣ್ಣಲ್ಲಿರುವಂಥ ಕಾರ್ನಿಯಾನ ಊದ್ಕೊಳ್ಳೋ ಥರ ಮಾಡುತ್ತೆ ಮತ್ತು ನಮಗೆ ಅದು ಸ್ನೋ ಬ್ಲೈಂಡ್ನೆಸ್ ಇದ್ದಂಗಿರುತ್ತೆ. ಪ್ಲಸ್ ನಾಲ್ಕನೇದು, ಈ UV ರೇಡಿಯೇಷನ್ಸ್ ಓಝೋನ್ ಲೇಯರ್ ಇಲ್ಲದೆ ಇದ್ದಾಗ ಉಷ್ಣತೆ ಜಾಸ್ತಿ ಆಗುತ್ತೆ. ದಟ್ ಇಸ್ ಗ್ಲೋಬಲ್ ವಾರ್ಮಿಂಗ್ ಟೇಕ್ಸ್ ಅಪ್. ಸೊ ದಟ್ ಈಸ್ ಅಬೌಟ್ 36th ಕ್ವಶನ್. ಎನಿ 3 ಪಾಯಿಂಟ್ಸ್ ಬರೀಬೇಕಾಗ್ತದೆ ಇದರಲ್ಲಿ. ಈ ಬಿ ಸಬ್ ಕ್ವಶನ್, BOD ಇಸ್ ದಿ ಇಂಡೆಕ್ಸ್ ಆಫ್ ಪಲ್ಯೂಷನ್, ವಾಟರ್ ಪಲ್ಯೂಷನ್ ಅಂತ ಹೇಳಿದ್ದಾರೆ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ದಟ್ ಈಸ್ ವಾಟ್ ಇಸ್ ದಿ BOD. ಇದು ಡೆಫಿನೇಷನ್ ಏನಂದರೆ ಅಮೌಂಟ್ ಆಫ್ ಆಕ್ಸಿಜನ್. BOD ಇಸ್ ದಿ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಟು ಬ್ರೇಕ್ ಡೌನ್ ಆಲ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 liter ಆಫ್ ವಾಟರ್ ಬೈ ಬ್ಯಾಕ್ಟೀರಿಯಾ. ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಈ BOD ಅಂದರೆ ಆಕ್ಸಿಜನ್ ಬೇಕಾಗಿರೋವಂಥದ್ದು 1 liter ನೀರಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ನ ಒಡೆಯೋದಕ್ಕೆ ಬೇಕಾಗಿರೋವಂಥ ಒಂದು ಅಮೌಂಟ್ ಆಫ್ ಆಕ್ಸಿಜನ್, ಅದನ್ನು ನಾವು BOD ಅಂತ ಕರಿತೀವಿ. ಇದು ಬ್ಯಾಕ್ಟೀರಿಯಾಗೆ ಬೇಕಾಗುತ್ತೆ. ಸೊ ನೀರಲ್ಲಿ ಡಿಫ್ಯೂಸ್ಡ್ ಆಕ್ಸಿಜನ್ ಇರುತ್ತೆ, ಅದನ್ನು ಯುಟಿಲೈಸ್ ಮಾಡುತ್ತೆ. ಇಫ್ ಸೀವೇಜ್ ವಾಟರ್, ಚರಂಡಿ ನೀರು ಈ ಕೆರೆಗಳು ಮತ್ತು ಈ ಹೊಲಗಳಲ್ಲಿ ಹೋದಾಗ, ಇಫ್ ಸೀವೇಜ್ ವಾಟರ್ ಫ್ಲೋಸ್ ಟು ವಾಟರ್ ಬಾಡೀಸ್, ಆರ್ಗ್ಯಾನಿಕ್ ಮ್ಯಾಟರ್ ಇನ್ಕ್ರೀಸಸ್. ಚರಂಡಿ ನೀರು ಹೋದಾಗ ಈ ಆರ್ಗ್ಯಾನಿಕ್ ಮ್ಯಾಟರ್ ಇನ್ಕ್ರೀಸಸ್. ಆ್ಯಸ್ ಎ ರಿಸಲ್ಟ್ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನ್ ಇನ್ಕ್ರೀಸಸ್. ಮತ್ತು ಆದರೆ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಹಾಗೇ ಇರುತ್ತೆ ಮತ್ತು ಅದು ಕಡಿಮೆ ಆಗುತ್ತೆ. ಸೊ ವೆನೆವರ್ ದಿ ಡಿಸಾಲ್ವ್ಡ್ ಆಕ್ಸಿಜನ್ ಡಿಕ್ರೀಸಸ್, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇನ್ಕ್ರೀಸಸ್. The increase in biological oxygen demand indicate pollution of water, the extent of pollution. ಈಗ ಇನ್ನೂ ಕಂಟಿನ್ಯೂ ಆಯಿತು ಅಂದರೆ BOD ಜಾಸ್ತಿ ಆಗ್ತಾ ಈ ನೀರಲ್ಲಿರುವಂಥ ಮೀನುಗಳೆಲ್ಲ ಸತ್ತು ತೇಲ್ತವೆ. ಸೊ ದ್ಯಾಟ್ ಇಸ್ ಅ ಇಂಡಿಕೇಶನ್ ಆಫ್ ವಾಟರ್ ಪೊಲ್ಯೂಷನ್ ಬೈ ಆರ್ಗ್ಯಾನಿಕ್ ಮ್ಯಾಟರ್, ಮೇಜರ್ಲಿ ಬೈ ಸೀವೇಜ್ ವಾಟರ್. ಅದು ಚರಂಡಿ ನೀರಿಂದ ಆಗುವಂಥ ಒಂದು ನೀರಿನ ಮಾಲಿನ್ಯ. ಸೊ 37th ಫಸ್ಟ್ ಕ್ವಶನ್ ಇಸ್, 3 ಸಬ್ ಕ್ವಶನ್ ಇದೆ 37ನೇದಕ್ಕೆ. ವಾಟ್ ಈಸ್ ಎಕಲಾಜಿಕಲ್ ಸಕ್ಸೆಷನ್? ದಿ ಗ್ರ್ಯಾಜುವಲ್ ಆ್ಯಂಡ್ ಫೇರ್ಲಿ ಪ್ರೆಡಿಕ್ಟಬಲ್ ಚೇಂಜ್ ಇನ್ ದಿ ಸ್ಪೀಷೀಸ್ ಕಾಂಪೋಸಿಷನ್ ಆಫ್ ಅ ಗಿವನ್ ಏರಿಯಾ ಇಸ್ ಕಾಲ್ಡ್ ಎಕಲಾಜಿಕಲ್ ಸಕ್ಸೆಷನ್. ಎಕಲಾಜಿಕಲ್ ಸಕ್ಸೆಷನ್ ಅನ್ನೋದು ನಿಧಾನವಾಗಿ ಮತ್ತು ನಾವು ಊಹಿಸಬಹುದಂಥ ಸ್ಪೀಷೀಸ್ ಬದಲಾವಣೆಗಳು ಒಂದು ಏರಿಯಾನಲ್ಲಿ ಆಗುವಂಥದ್ದನ್ನು ನಾವು ಎಕಲಾಜಿಕಲ್ ಸಕ್ಸೆಷನ್ ಅಂತೀವಿ. ಈಗ ನೀವು ಝೀರಾರ್ಕ್ ಆ್ಯಂಡ್ ಹೈಡ್ರಾರ್ಕ್ ಅನ್ನೋದನ್ನು ಓದಿದ್ದೀರ. ನೀರು ಈ ಗುಡ್ಡಗಳಲ್ಲಿ ಆಗುವಂಥ ಸಕ್ಸೆಷನ್, ಬಂಡೆಗಳ ಮೇಲೆ ಆಗುವಂಥ ಸಕ್ಸೆಷನ್ ಝೀರಾರ್ಕ್, ಮತ್ತು ನೀರಲ್ಲಾಗುವಂಥ ಸಕ್ಸೆಷನ್ ಹೈಡ್ರಾರ್ಕ್ ಅಂತ ಕರಿತೀವಿ. ಮತ್ತು ಗ್ರ್ಯಾಜುವಲ್, ಇದು ನಿಧಾನವಾದಂಥ ಪ್ರೋಸೆಸ್. ಮತ್ತು ಊಹಿಸಬಹುದಾದಂಥ ಬದಲಾವಣೆಗಳನ್ನ ಊಹಿಸಬಹುದು ಮತ್ತು ಯಾವ ರೀತಿಯಾದಂಥ ಸ್ಪೀಷೀಸ್ ಬರುತ್ತೆ ಆ ಏರಿಯಾನಲ್ಲಿ ಅನ್ನೋದನ್ನು ನಾವು ಊಹಿಸಬಹುದಾದರೆ ಅದನ್ನು ಎಕಲಾಜಿಕಲ್ ಸಕ್ಸೆಷನ್ ಅಂತೀವಿ. ದಿ ಗ್ರ್ಯಾಜುವಲ್ ಆ್ಯಂಡ್ ಫೇರ್ಲಿ ಪ್ರೆಡಿಕ್ಟಬಲ್ ಚೇಂಜ್ in the species composition of a given area is called ecological succession. B, they have asked, represent an ideal pyramid of number in grassland ecosystem. ಒಂದು ideal pyramid of number grassland ecosystem diagram ಬರೆಯೋದಕ್ಕೆ ಹೇಳಿದ್ದಾರೆ. Ideal pyramid of number. So pyramidal representation in correct order with specific number: producers, primary consumers, secondary consumers, tertiary consumers. ಇದನ್ನು ಸೀಕ್ವೆನ್ಸಾಗಿ ನೀವು ನಂಬರ್ಸ್ ಜೊತೆ ತೋರಿಸ್ಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ಸೆಲ್ಲ ಡಯಾಗ್ರಾಮ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು 2 ಮಾರ್ಕ್ ಬರುತ್ತೆ. 4 ಇದನ್ನು ನಂಬರ್ಸ್ ರೆಪ್ರೆಸೆಂಟ್ ಮಾಡಿದಾಗ ಅರ್ಧ ಮಾರ್ಕ್ಸ್ಗಳು ಬರುತ್ತೆ. 3ನೇ ಸಬ್ ಪ್ರಶ್ನೆ,
Name the two types of nutrient cycles with an example each. ಈ ನ್ಯೂಟ್ರಿಯೆಂಟ್ ಸೈಕಲ್ಸ್ ಎರಡು ರೀತಿಯಾದಂಥ ನ್ಯೂಟ್ರಿಯೆಂಟ್ ಸೈಕಲ್ ಒಂದು ಎಕ್ಸಾಂಪಲ್ ಜೊತೆ ಬರೀರಿ ಅಂತ ಹೇಳಿದ್ದಾರೆ. ಗೇಷಿಯಸ್ ಸೈಕಲ್ಗೆ ಎಕ್ಸಾಂಪಲ್ ಕಾರ್ಬನ್ ಆರ್ ನೈಟ್ರೋಜನ್ ಸೈಕಲ್, ಸೆಡಿಮೆಂಟ್ರಿ ಸೈಕಲ್ಗೆ ಫಾಸ್ಫರಸ್ ಆರ್ ಸಲ್ಫರ್ ಸೈಕಲ್. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಬರೀಬೋದು. ಸೊ ನೀವು ಗೇಷಿಯಸ್ ಸೈಕಲ್, ಸೆಡಿಮೆಂಟ್ರಿ ಸೈಕಲ್ ಅಂತ ಬರೀಬೇಕಾಗುತ್ತೆ. ಗೇಷಿಯಸ್ ಸೈಕಲ್ಗೆ ಉದಾಹರಣೆ ಕಾರ್ಬನ್ ಅಥವಾ ನೈಟ್ರೋಜನ್ ಸೈಕಲ್, ಸೆಡಿಮೆಂಟ್ರಿ ಸೈಕಲ್ ಉದಾಹರಣೆ ಫಾಸ್ಫರಸ್ ಅಥವಾ ಸಲ್ಫರ್ ಸೈಕಲ್. ಯಾವುದಾದ್ರೂ ಒಂದನ್ನು ಬರೀರಿ, ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ದಟ್ completes. So you have to write any one example for this. So you will be scoring 2 marks. So that completes our discussion of this 2015 biology question paper. So if you have liked and enjoyed this video, share it with your friends. Ask your friends to subscribe for this channel and remember to press the bell icon to receive regular notifications. ನಿಮಗೆ ಈ ಚಾನಲ್ ನಿಮಗೆ ಉಪಯೋಗವಾದಂಥದ್ದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡ್ಬೋದು ಅಥವಾ ಲೈಕ್ ಮಾಡಿ ಮತ್ತು ಅವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ಫಾರ್ ಯೋರ್ ಅಕಾಡೆಮಿಕ್ ಸಕ್ಸಸ್. ಥ್ಯಾಂಕ್ ಯು.